ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದು ಮಾಸ್ಟರ್ ಪೇಜ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಒಂದು ಬೂಟ್ ಸ್ಟ್ರ್ಯಾಪ್ ಟೆಂಪ್ಲೇಟ್ನ ಯಾವ ರೀತಿ ಸ್ಪ್ರಿಂಗ್ ಬೋಟ್ ಅಪ್ಲಿಕೇಶನಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಅಂತಲೂ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಟರ್ನ್ ಆನ್ ಮಾಡ್ಕೊಳ್ರಿ. ವಿಡಿಯೋನ ಲೈಕ್ ಮಾಡಿರಿ. ನನ್ನ ಹೆಸರು ಭೂಷಣ್. ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನಾವೇನು ಮಾಡ್ತಿದ್ವಿ, ಜಸ್ಟ್ ಒಂದು ಸ್ಟ್ಯಾಂಡರ್ಡ್ ಲೋನ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ವಿ, ಯಾವುದೇ ರೀತಿ ಡೇಟಾಬೇಸಿಗೆ ಕನೆಕ್ಟ್ ಮಾಡ್ತಿರಲಿಲ್ಲ. ಬಟ್ ಈ ವಿಡಿಯೋದಿಂದ ನಾವು ಡೇಟಾಬೇಸಿಗೆ ಯಾವ ರೀತಿ ಒಂದು ಸ್ಪ್ರಿಂಗ್ ಬೋಟ್ ಅಪ್ಲಿಕೇಶನ್ನ ಕನೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸ್ಪೆಸಿಫಿಕಲಿ ನಾವು MySQL ಡೇಟಾಬೇಸ್ನ ಯೂಸ್ ಮಾಡ್ತಿದ್ದೀವಿ. ನಾವು ಆಲ್ರೆಡಿ MySQL ಸರ್ವರು ಮತ್ತು ವರ್ಕ್ ಬೆಂಚ್ ಇನ್ಸ್ಟಾಲ್ ಮಾಡಿದ್ದೀವಿ. ನೀವು ಅವೇನೋ ವಿಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಅಗೇನ್ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ. ಓಕೆ, ನಾವು ಈ ವಿಡಿಯೋನ ಈ ಒಂದು ಕ್ಲಾಸಸ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಅಂತಂದರೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದಾಗ ಯೂಶಲಿ ಒಂದು ರಿಜಿಸ್ಟರ್ ಪೇಜ್ ಇರುತ್ತೆ, ಹೌದಾ? ಸೊ ಆ ರಿಜಿಸ್ಟರ್ ಪೇಜಲ್ಲಿ ಯೂಸರ್ ಏನಾದರೂ ಇನ್ಫಾರ್ಮೇಷನ್ನ ಎಂಟರ್ ಮಾಡ್ದ ಅಂತಂದರೆ ಸಬ್ಮಿಟ್ ಮಾಡಿದಾಗ ನಾವು ಯೂಸರ್ ಡೀಟೇಲ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಅಪ್ ಅಂಟಿಲ್ ನಾವು ಏನು ಕಲ್ತಿದ್ವಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ರಿಜಿಸ್ಟರ್ ಪೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಅಪ್ಲಿಕೇಶನಲ್ಲಿ register.html ಪೇಜ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಅಲ್ಲಿ ಎಲ್ಲ ಫಾರ್ಮ್ ಎಲಿಮೆಂಟ್ಸ್ ಇದೆ. ಅದೇ ರೀತಿ ಸಬ್ಮಿಟ್ ಬಟನ್ ಇದೆ. ಓಕೆ, ಯೂಸರು ಎಲ್ಲ ಫಾರ್ಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದಾಗ ನಾವು ಯೂಶಲಿ ಏನು ಮಾಡ್ತೀವಿ, ಆ ಎಂಟೈರ್ ಕ್ಯಾಪ್ಚರ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಒಂದು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತೀವಿ. ಓಕೆನಾ? ಸಪೋಸ್ ಒಂದು ಜಾವಾ ಆಬ್ಜೆಕ್ಟ್ ಇರುತ್ತೆ, ಆ ಜಾವಾ ಆಬ್ಜೆಕ್ಟಿಗೆ ನಾವು ಅದನ್ನು ಬೈಂಡ್ ಮಾಡ್ತೀವಿ. ಬೈಂಡ್ ಮಾಡಿ ನಾವೇನು ಮಾಡ್ತೀವಿ, HTTP ಪೋಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ. ಏನಕ್ಕೆ ಅಂತಂದರೆ, ಪೋಸ್ಟ್ ರಿಕ್ವೆಸ್ಟ್ ಮಾಡಿದಾಗ ನಮಗೆ ಬಾಡಿ ಇರುತ್ತೆ. ಪೋಸ್ಟ್ ರಿಕ್ವೆಸ್ಟಲ್ಲಿ ಆ ಬಾಡಿ ಒಳಗಡೆ ನಾವೆಲ್ಲ ಇನ್ಫಾರ್ಮೇಷನ್ನು ಕಳಿಸ್ಬೋದು. ಓಕೆನಾ? HTTP ಪೋಸ್ಟ್ ರಿಕ್ವೆಸ್ಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಕಂಟ್ರೋಲರಿಗೆ ಫಸ್ಟ್ ಆ ಕಂಟ್ರೋಲರ್ ಮೆಥಡ್ನ ಕಾಲ್ ಮಾಡ್ತೀವಿ. ಕಂಟ್ರೋಲರಲ್ಲಿ ಒಂದು ಹ್ಯಾಂಡ್ಲರ್ ಮೆಥಡ್ ಇರುತ್ತೆ. ಸೊ ಸಪೋಸ್ ಆ ಹ್ಯಾಂಡ್ಲರ್ ಮೆಥಡಿಗೆ URI ಏನು ಕೊಟ್ಟಿರ್ತೀವಿ, ರಿಜಿಸ್ಟರ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಯೂಸರು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಈ ಒಂದು ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ತೀವಿ. ಈ ಹ್ಯಾಂಡ್ಲರ್ ಮೆಥಡ್ ಕಾಲ್ ಮಾಡಿದಾಗ ನಾವೇನು ಮಾಡ್ತೀವಿ, ಈ ಜಾವಾ ಆಬ್ಜೆಕ್ಟಿಗೆ ಏನು ವ್ಯಾಲ್ಯೂಸ್ನೆಲ್ಲ ಬೈಂಡ್ ಮಾಡಿರ್ತೀವಲ್ಲ, ಆ ಜಾವಾ ಆಬ್ಜೆಕ್ಟನ್ನ ನಾವು ಈ ಮೆಥಡ್ಗೆ ಪ್ಯಾರಾಮೀಟರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಓಕೆನಾ? ಮಾಡೆಲ್ ಅಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವೆಲ್ಲದನ್ನು ವ್ಯಾಲ್ಯೂಸ್ನ ಬೈಂಡ್ ಮಾಡಿ ಜಾವಾ ಆಬ್ಜೆಕ್ಟ್ನ ಈ ಒಂದು ಹ್ಯಾಂಡ್ಲರ್ ಮೆಥಡ್ ಒಳಗಡೆ ರಿಸೀವ್ ಮಾಡ್ಕೊತೀವಿ. ಸೊ ನಾವೇನು ಮಾಡ್ತಿದ್ವಿ, ಅದನ್ನು ನಾವಲ್ಲಿ ಡಿಸ್ಪ್ಲೇ ಮಾಡ್ತಿದ್ವಿ ಬೇಕಂದರೆ. ಬಟ್ ನಾವೇನು ಮಾಡೋಣಪ್ಪ ಈಗ ಅಂತಂದರೆ, ನಾವು ಅದನ್ನು ಜಸ್ಟ್ ಡಿಸ್ಪ್ಲೇ ಮಾಡೋಂಗಿಲ್ಲ. ನಾವೇನು ಮಾಡಬೇಕು, ವಾಪಸ್ ಅದನ್ನು ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಡೇಟಾಬೇಸ್ ಸ್ಟೋರ್ ಮಾಡಲಿಕ್ಕೆ ಅಂತಂದರೆ ಕಂಟ್ರೋಲರ್ ನಾವೇನೂ ಡೇಟಾಬೇಸ್ ಆಪರೇಷನ್ಸ್ನ ಬರೆಯೋದಿಲ್ಲ. ನಾವೇನು ಮಾಡ್ತೀವಿ, ಡೇಟಾಬೇಸ್ ಕಂಟ್ರೋಲರ್ ಯಾವಾಗಲೂ ಏನು ಮಾಡುತ್ತೆ, ಅದ್ರ ಹೆಲ್ಪರ್ ಕ್ಲಾಸಸ್ನ ಹೆಲ್ಪ್ ತಗೊಳುತ್ತೆ. ಯಾವುದೇ ಹೆಲ್ಪರ್ ಕ್ಲಾಸ್ ಇಲ್ಲಿ ಸರ್ವಿಸ್ ಕ್ಲಾಸ್ ಇರುತ್ತೆ. ನಾವು ಸರ್ವಿಸ್ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸರ್ವಿಸ್ ಕ್ಲಾಸಲ್ಲಿ ನಾವು ಹೆವಿ ಲಿಫ್ಟಿಂಗ್ ಕೋಡ್ನ ಬರೆದಿರ್ತೀವಿ. ಓಕೆನಾ? ಸೊ ಒಂದು ಅಪ್ಲಿಕೇಶನ್ ಒಳಗಡೆಗೆ ಸರ್ವಿಸ್ ಲೇಯರ್ ಇರುತ್ತೆ. ಸಪೋಸ್ ಇದು ಸರ್ವಿಸ್ ಲೇಯರ್ ಅಂತ ಅಂದ್ಕೊಳ್ಳಿ. ಸರ್ವಿಸ್ ಲೇಯರಲ್ಲೂ ಕೂಡ ಜಾವಾ ಮೆಥಡ್ಸ್ ಇರುತ್ತೆ. ಓಕೆನಾ? ನಾವೇನು ಮಾಡ್ತೀವಿ, ಕಂಟ್ರೋಲರಿಂದ ಸರ್ವಿಸ್ ಲೇಯರ್ನ ಕಾಲ್ ಮಾಡ್ತೀವಿ. ಸರ್ವಿಸ್ ಲೇಯರಲ್ಲಿ ಕೂಡ ಎಗೇನ್ ಒಂದು ಮೆಥಡ್ನ ಕಾಲ್ ಮಾಡಿದಾಗ ಆ ಮೆಥಡಲ್ಲಿ ಕೂಡ ನಾವು ಒಂದು ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಅಂದರೆ ಏನು ಜಾವಾ ಆಬ್ಜೆಕ್ಟನ್ನ ನಾವು ಕಂಟ್ರೋಲರಿಗೆ ಪಾಸ್ ಮಾಡಿರ್ತೀವಲ್ಲ, ಸೇಮ್ ಜಾವಾ ಆಬ್ಜೆಕ್ಟ್ನ ಸರ್ವಿಸ್ ಲೇಯರಿಗೂ ಪಾಸ್ ಮಾಡ್ತೀವಿ. ಸರ್ವಿಸ್ ಲೇಯರ್ ಕೆಲಸ ಏನು, ಸರ್ವಿಸ್ ಲೇಯರಲ್ಲಿ ಯೂಶಲಿ ನಾವು ಏನಪ್ಪ ಕ್ಯಾಲ್ಕುಲೇಷನ್ಸ್ ಬರ್ದಿರ್ತೀವಿ, ಏನಾದರೂ ಹೆವಿ ಲಿಫ್ಟಿಂಗ್ ಕೋಡ್ ಬರ್ದಿರ್ತೀವಿ. ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಾಗಿರ್ಬೋದು, ವ್ಯಾಲಿಡೇಷನ್ ಚೆಕ್ ಮಾಡೋದ್ರಲ್ಲಾಗಿರ್ಬೋದು, ವ್ಯಾಲಿಡಿಟಿ OTP ಚೆಕ್ ಮಾಡೋದ್ರಲ್ಲಾಗಿರ್ಬೋದು. ಈ ರೀತಿ ನಾವೇನೋ ಒಂದು ಕ್ಯಾಲ್ಕುಲೇಷನ್ಸ್ ಪರ್ಪಸ್ನೆಲ್ಲ ಬರ್ದಿರ್ತೀವಿ. ನಾವಿಲ್ಲಿ ಡೇಟಾಬೇಸ್ ಲೇಯರಿಂದ ಯಾವುದೇ ಕೋಡ್ನು ನಾವು ಈ ಲೇಯರಲ್ಲೂ ಕೂಡ ಬರೆಯಲ್ಲ. ಸರ್ವಿಸ್ ಲೇಯರ್ ಏನು ಮಾಡುತ್ತೆ, ಇನ್ನೊಂದು ಲೇಯರ್ ಹೆಲ್ಪ್ ತಗೊಳುತ್ತೆ. ಓಕೆನಾ? ಆ ಲೇಯರಿಗೆ ನಾವೇನಂತ ಕರಿತೀವಿ ಅಂತಂದರೆ DAO ಲೇಯರ್ ಅಂತ ಕರಿತೀವಿ. ಓಕೆನಾ? DAO ಅಥವಾ ರೆಪಾಸಿಟರಿ ಲೇಯರ್ ಅಂತ ಕರಿತೀವಿ. DAO ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಡೇಟಾ ಆಕ್ಸೆಸರ್ ಆಬ್ಜೆಕ್ಟ್ ಅಂತೇಳಿ. ಓಕೆನಾ? ಅದು ಕೂಡ ಒಂದು ಡಿಸೈನ್ ಪ್ರಿನ್ಸಿಪಲ್ ಅದು. ಓಕೆನಾ? DAO ಅಥವಾ ರೆಪಾಸಿಟರಿ ಲೇಯರ್ ಅಂತ ಕರಿತೀವಿ. ಓಕೆನಾ? ರೆಪಾಸಿಟರಿ ಲೇಯರ್. ಈ ರೆಪಾಸಿಟರಿ ಲೇಯರಲ್ಲಿ ನಾವೆಲ್ಲ ಡೇಟಾಬೇಸ್ ಆಪರೇಷನ್ಸ್ನು ಮಾಡ್ತೀವಿ. ಈ ಲೇಯರು ಎಕ್ಸಾಕ್ಟಾಗಿ ಡೇಟಾಬೇಸ್ ಲೇಯರ್ ಜೊತೆಗೆ, ಅಂದರೆ ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ. ಓಕೆನಾ? ಸಪೋಸ್ ಇಲ್ಲಿ MySQL ಡೇಟಾಬೇಸ್ ಇದೆ ಅಂತ ಅಂದ್ಕೊಳ್ಳಿ. ನಾವು MySQL ಡೇಟಾಬೇಸ್ ಯೂಸ್ ಮಾಡ್ತಿದ್ದೀವಿ. ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ರಿಲೇಷನಲ್ ಡೇಟಾಬೇಸಸ್ನ ಯೂಸ್ ಮಾಡಿರ್ತಾರೆ. PostgreSQL ಅಥವಾ Oracle ಡೇಟಾಬೇಸು, SQL ಸರ್ವರ್ ಅದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ MySQL ಡೇಟಾಬೇಸ್ ಇದೆ. ಓಕೆ, MySQL ಡೇಟಾಬೇಸ್ ಇದೆ. ಓಕೆನಾ? ಈ MySQL ಡೇಟಾಬೇಸು ಈ ಒಂದು ರೆಪಾಸಿಟರಿ ಲೇಯರ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ. ಸರ್ವಿಸ್ ಲೇಯರ್ ಏನು ಮಾಡುತ್ತೆ, DAO ಲೇಯರ್ ಹೆಲ್ಪ್ ತಗೊಳುತ್ತೆ. DAO ಲೇಯರಿಗೆ ಕಾಲ್ ಮಾಡುತ್ತೆ. DAO ಲೇಯರಲ್ಲಿ ಕೂಡ ಅಷ್ಟೇ ಒಂದು ಜಾವಾ ಮೆಥಡ್ಸ್ನ ಬರೆದಿರ್ತೀವಿ. ಆ ಮೆಥಡಿಗೆ ನಾವೇನು ಪಾಸ್ ಮಾಡ್ತೀವಿ, ಒಂದು ಜಾವಾ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಆ ಜಾವಾ ಆಬ್ಜೆಕ್ಟಲ್ಲಿರೋ ಜಾವಾ ಆಬ್ಜೆಕ್ಟಲ್ಲಿ ಏನಿರುತ್ತೆ, ಎಲ್ಲ ವ್ಯಾಲ್ಯೂಸ್ ಇರುತ್ತೆ, ಫಾರ್ಮ್ ವ್ಯಾಲ್ಯೂಸ್ ಇರುತ್ತೆ. ಆ ಫಾರ್ಮ್ ವ್ಯಾಲ್ಯೂಸ್ನ ನಾವು ಡೇಟಾಬೇಸಲ್ಲಿ ಕಾಲಮ್ಸಲ್ಲಿ ಸ್ಟೋರ್ ಮಾಡ್ತೀವಿ. ಡೇಟಾಬೇಸಲ್ಲಿ ಏನು ಮಾಡಿರ್ತೀವಿ,
ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಆ ಡೇಟಾಬೇಸಿಗೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸಪೋಸ್ ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಈ ಟೇಬಲಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಸ್ಟೋರ್ ಮಾಡ್ತೀವಿ. ಹಾಗಾದರೆ ನಾವು ಡೇಟಾಬೇಸ್ ಜೊತೆಗೆ ರೆಪಾಸಿಟರಿ ಲೇಯರು ಡೇಟಾಬೇಸ್ ಲೇಯರ್ ಜೊತೆಗೆ ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ. ಬಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಡ್ರೈವರ್ಸ್ ಎಲ್ಲ ಬೇಕು, ಹೌದಾ? ಸೊ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ. ಆ್ಯಕ್ಚುಲಿ 2 ಡಿಪೆಂಡೆನ್ಸಿ ಆ್ಯಡ್ ಮಾಡ್ತೀವಿ. ಒಂದೇದು MySQL ಡ್ರೈವರ್ನ ಆ್ಯಡ್ ಮಾಡ್ತೀವಿ. MySQL ಡ್ರೈವರ್, ಓಕೆನಾ? ಬಿಕಾಸ್ ನಾವು MySQLನ ಯೂಸ್ ಮಾಡ್ತಿದ್ವಿ, ಅದಕ್ಕೆ MySQL ಡ್ರೈವರ್ನ ಆ್ಯಡ್ ಮಾಡಬೇಕು. ಓಕೆನಾ? MySQL ಡ್ರೈವರ್ನ ಆ್ಯಡ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಆ MySQL ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ನಮಗೆ ಬ್ರಿಡ್ಜ್ ಬೇಕು. ಓಕೆನಾ? ಆ ಬ್ರಿಡ್ಜಿಗೆ ನಾವು ಏನಂತ ಕರಿತೀವಿ? ಡ್ರೈವರ್ ಅಂತ ಕರಿತೀವಿ. ಓಕೆನಾ? ಅಲ್ಲಿ JDBC ಡ್ರೈವರ್ನ ಯೂಸ್ ಮಾಡ್ತೀವಿ. ಓಕೆ, JDBC ಡ್ರೈವರ್, ಓಕೆನಾ? JDBC ಡ್ರೈವರ್ ಅಥವಾ JDBC API. ಓಕೆನಾ? ಈ APIನ ಯೂಸ್ ಮಾಡಿಬಿಟ್ಟು ನಾವು MySQL ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಿ. ಈ JDBC APIಯಲ್ಲಿ ಡಿಫ್ರೆಂಟ್ ಮೆಥಡ್ಸ್ಗಳನ್ನು ಯೂಸ್ ಮಾಡಿ ನಾವು ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಿ. ಓಕೆ, ಸೊ ನಿಮಗೀಗ ಬಿಗ್ ಪಿಕ್ಚರ್ ಅರ್ಥ ಆಗಿದೆ ಅಂತ ಅನ್ಕೊತೀವಿ. 3 ಲೇಯರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇದಕ್ಕೆ 3 ಲೇಯರ್ನ ಕ್ರಿಯೇಟ್ ಮಾಡ್ತೀವಿ. ಒಂದು ಕಂಟ್ರೋಲರ್ ಲೇಯರು, ಸರ್ವಿಸ್ ಲೇಯರು, ಹಾಗೆಯೇ ರೆಪಾಸಿಟರಿ ಲೇಯರ್ ಅಥವಾ DAO ಲೇಯರ್. DAO ಲೇಯರಲ್ಲಿ ನಾವು ಯೂಶಲಿ ಡೇಟಾಬೇಸ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಅಲ್ಲೇನು ಮಾಡ್ತೀವಿ ಅಂತಂದರೆ ನಾವು JDBC APIನ ಯೂಸ್ ಮಾಡಿಬಿಟ್ಟು ನಾವು ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಿ. ಜೊತೆಗೆ ನಾವು MySQL ಡ್ರೈವರ್ ಕೂಡ ಆ್ಯಡ್ ಮಾಡಬೇಕು ನಮ್ಮ ಅಪ್ಲಿಕೇಶನ್ನಿಗೆ. ಓಕೆನಾ? ಆವಾಗ ಅದು ಸಪೋರ್ಟ್ ಆಗುತ್ತೆ. ಅದೇ ರೀತಿ ನೀವು ಬೇರೆ ಡೇಟಾಬೇಸ್ ಯೂಸ್ ಮಾಡ್ತಿದ್ದೀರಾ, PostgreSQL ಆ್ಯಡ್ ಮಾಡ್ತಿದ್ದೀರಾ ಅಂದರೆ PostgreSQL ಡ್ರೈವರ್ನ ಆ್ಯಡ್ ಮಾಡಬೇಕು. ಬಟ್ ಯಾವುದೇ ಡೇಟಾಬೇಸ್ ಆ್ಯಡ್ ಮಾಡಿದ್ರು ನಾವು JDBC API ಕಾಮನ್ ಆಗಿ ಯೂಸ್ ಮಾಡ್ತೀವಿ. ದಿಸ್ ಈಸ್ ದ ಬ್ರಿಡ್ಜ್ ಇದ್ದಾಗೆ. ಈ APIನ ಯೂಸ್ ಮಾಡ್ಕೊಂಡು ನಾವು ಬೇರೆ ಡಿಫ್ರೆಂಟ್ ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಿ. ಓಕೆನಾ? ಈ API ಬೇರೆ ಮೆಥಡ್ಸ್ಗಳನ್ನು ಪ್ರೊವೈಡ್ ಮಾಡಿದೆ. ಆ ಮೆಥಡ್ಸ್ನ ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಡೇಟಾಬೇಸ್ ಜೊತೆಗೆ. ಇಲ್ಲಿ ನಾವು MySQL ಯೂಸ್ ಮಾಡ್ತಿರೋದ್ರಿಂದ MySQL ಡ್ರೈವರ್ನ ಆ್ಯಡ್ ಮಾಡ್ತೀವಿ. ಓಕೆ, ಹಾಗಾದರೆ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಇಂಟೆಲಿಜಿ ಐಡಿಯಾಗೆ ಸ್ವಿಚ್ ಆಗಿಬಿಟ್ಟು ಅಲ್ಲಿ ಇದನ್ನು ಪ್ರಾಕ್ಟಿಕಲಾಗಿ ಯಾವ ರೀತಿ ಅಚೀವ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಓಕೆ, ನಾನು ಆ್ಯಕ್ಚುಲಿ ಬ್ರೌಸರ್ ಓಪನ್ ಮಾಡಿದ್ದೀನಿ. ಟೈಮ್ನ ಸೇವ್ ಮಾಡಲಿಕ್ಕೆ ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಒಂದು ಲಾಗಿನ್ ಪೇಜ್ನ ಕೂಡ ರಿಜಿಸ್ಟರ್ ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿವರೆಗೂ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಸೋರ್ಸ್ ಕೋಡ್ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನೀವು ನನ್ನ ಗಿಟ್ಹಬ್ಬಿಗೆ ಲಾಗಿನ್ ಆಗ್ಬೋದು. ಅಂದರೆ ಗಿಟ್ಹಬ್ಬಲ್ಲಿ ನಾನು ಆಲ್ರೆಡಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಈ URL ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಈ ಲಿಂಕಿಗೆ ಹೋದ್ರಿ ಅಂತಂದರೆ ನಿಮಗೆ ಬೇರೆ ಪ್ರಾಜೆಕ್ಟ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ನಾನು ಈಗ ಕರೆಂಟ್ಲಿ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಏನು ರಿಜಿಸ್ಟರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಲ್ಲ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ ಬೇರೆ ಪ್ರಾಜೆಕ್ಟ್ಸಿನ ಎಲ್ಲ ಸೋರ್ಸ್ ಕೋಡು ಇದರಲ್ಲಿದೆ ನಿಮಗೆ. ಅದೇ ರೀತಿ ಕ್ಲಾಸ್ ನೋಟ್ಸ್ ಕೂಡ ಇದೆ. ನೀವು ಇಲ್ಲಿ ಕ್ಲಾಸ್ ನೋಟ್ಸ್ ಅಂತ ಒಂದು ಫೋಲ್ಡರ್ ಇದೆ, ಓಪನ್ ಮಾಡಿದ್ರಿ ಅಂತಂದರೆ ಎಲ್ಲ ಕ್ಲಾಸಿನ ನೋಟ್ಸು ಇದರಲ್ಲಿದೆ. PDF ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದು ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಈಗೇನು ಮಾಡೋಣ, ಕ್ವಿಕ್ಕಾಗಿ ಇಂಟೆಲಿಜಿ ಐಡಿಯಾ ಓಪನ್ ಮಾಡಿಬಿಟ್ಟು ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆ, JDBC ಟೆಂಪ್ಲೇಟ್ ಡೆಮೋ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ? ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಸ್ಪ್ರಿಂಗ್ ಬೋಟ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಇದರಲ್ಲಿ ನಾನು pom.xml ಓಪನ್ ಮಾಡ್ತೀನಿ. ಏನೇನು ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಫಸ್ಟಿಗೆ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಯಾವುದೂ ಹೊಸ ಡಿಪೆಂಡೆನ್ಸಿಲಿ ಆ್ಯಡ್ ಮಾಡಿಲ್ಲ, ಜಸ್ಟ್ ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀವಿ. ನಾವು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದ ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ಡೆವ್ ಟೂಲ್ಸ್ ಆ್ಯಡ್ ಮಾಡಿದ್ದೀವಿ ಕ್ವಿಕ್ಕಾಗಿ ನಮಗೆ ರೀಲೋಡ್ ಆಗಲಿಕ್ಕೆ. ಓಕೆನಾ? ಅದೇ ರೀತಿ ಟೆಸ್ಟ್ ಡಿಪೆಂಡೆನ್ಸಿ ಇದನ್ನು ಆಟೋಮೆಟಿಕ್ಕಾಗಿ ಸ್ಪ್ರಿಂಗ್ ಇನಿಷಿಯಲೈಸರ್ ಆ್ಯಡ್ ಮಾಡಿರುತ್ತೆ. ಟೈಮ್ ಲಿಫ್ಟ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀವಿ. ಜೊತೆಗೇ ಲಾಂಬಾಗ್ ಡಿಪೆಂಡೆನ್ಸಿ ಕೂಡ ಆ್ಯಡ್ ಮಾಡಿದ್ದೀನಿ. ಬಟ್ ಲಾಂಬಾಗ್ ಡಿಪೆಂಡೆನ್ಸಿ ನಾನು start.spring.ioದಲ್ಲಿ ಆ್ಯಡ್ ಮಾಡಿದಾಗ ಏನೋ ಇಶ್ಯೂ ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಬ್ರೌಸರಲ್ಲಿ ಜಸ್ಟ್ ಲಾಂಬಾಗ್ ಮೇವನ್ ಡಿಪೆಂಡೆನ್ಸಿ ಅಂತ ಸರ್ಚ್ ಮಾಡಿರಿ. ಫಸ್ಟ್ನೇ ಲಿಂಕ್ ಓಪನ್ ಆಗುತ್ತೆ. ಮೇವನ್ ರೆಪಾಸಿಟರಿ, MVN ರೆಪಾಸಿಟರಿ ಅಂತೇಳಿ ಪಾಪ್ಯುಲರ್ ರೆಪಾಸಿಟರಿ ಇದು. ಇಲ್ಲಿ ಕೂಡ ನಿಮಗೆ ಬೇರೆ ರೆಪಾಸಿಟರಿಗಳೆಲ್ಲ ಡಿಪೆಂಡೆನ್ಸೀಸ್ ಕೂಡ ಸಿಗುತ್ತೆ. ಫಸ್ಟ್ನೇ ಲಿಂಕ್ ಕ್ಲಿಕ್ ಮಾಡಿರಿ. ಇಲ್ಲಿ ವರ್ಷನ್ಸ್ ಇರುತ್ತೆ, ಯಾವ ವರ್ಷನ್ ನೀವು ಆ್ಯಡ್ ಮಾಡಬೇಕು ಅಂತೇಳಿ. ನಾನು ಫಸ್ಟ್ನೇ ವರ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮಗೆ ಡಿಪೆಂಡೆನ್ಸಿ ಇರುತ್ತೆ. ಈ ಡಿಪೆಂಡೆನ್ಸಿನ ಕಾಪಿ ಮಾಡಿಕೊಂಡು ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ನಾನು. ಸೊ ನಾನು spring.initializer ಅಲ್ಲಿಂದ ಆ್ಯಡ್ ಮಾಡಿಲ್ಲ, ಅಲ್ಲೇನೋ ಇಶ್ಯೂ ಬರ್ತಿತ್ತು ಅಂತೇಳಿ ಸಪ್ರೇಟಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಒಂದ್ಸಲ ಆ್ಯಡ್ ಮಾಡಿದ್ಮೇಲೆ ಈ ವರ್ಷನ್ನ ಕಾಪಿ ಮಾಡಿಬಿಟ್ಟು ನೀವು ಸ್ಕ್ರಾಲ್ ಮಾಡಿ ಇಲ್ಲಿ ಬಿಲ್ಡ್ ಸೆಕ್ಷನ್ ಏನಿದೆಯಲ್ಲ, ಈ ಬಿಲ್ಡ್ ಸೆಕ್ಷನಲ್ಲೂ ಅನೋಟೇಷನ್ ಪ್ರೊಸೆಸರ್ ಪಾತ್ಸ್ ಅಂತ ಇರುತ್ತೆ. ಇಲ್ಲೂ ಕೂಡ ಲಾಂಬಾಗ್ ಡಿಪೆಂಡೆನ್ಸಿ ಇರುತ್ತೆ. ಇಲ್ಲಿ ಕೂಡ ಆ ವರ್ಷನ್ನ ಜಸ್ಟ್ ಆ್ಯಡ್ ಮಾಡಿ. ಇವೆರಡು ಗ್ರೂಪ್ ID, ಆರ್ಟಿಫ್ಯಾಕ್ಟ್ ID ಅವರೇ ಆ್ಯಡ್ ಮಾಡಿರ್ತಾರೆ. ಜಸ್ಟ್ ನೀವು ಈ ಒಂದು ಅನೋಟೇಷನ್ ಪ್ರೊಸೆಸರ್ ಏನಿದೆಯಲ್ಲ ಇಲ್ಲಿ ವರ್ಷನ್ನ ನೀವು ಆ್ಯಡ್ ಮಾಡಿ. ಓಕೆನಾ? ನಾನು ಆ ವರ್ಷನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದು ಆ್ಯಡ್ ಮಾಡಿದ್ಮೇಲೆ ಜಸ್ಟ್ ರಿಲೋಡ್ ಮಾಡಿರಿ ಮೇವನ್ನ, ಇದು ವರ್ಕ್ ಆಗುತ್ತೆ. ಓಕೆನಾ? ಸೊ ಅದಾದಮೇಲೆ ಫಸ್ಟಿಗೆ ನೀವು start.spring.initializer ಆ್ಯಡ್ ಮಾಡಿರಿ. ಇನ್ ಕೇಸ್ ನಿಮಗೆ ಏನಾದರೂ ವರ್ಕ್ ಆಗಲಿಲ್ಲ ಅಂತಂದರೆ ಲಾಂಬಾಕು, ಆವಾಗ ನೀವು ಈ ಥರ ಆ್ಯಡ್ ಮಾಡಿರಿ. ಓಕೆನಾ? ಎಕ್ಸ್ಟರ್ನಲ್ ಆಗಿ ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿರಿ. ಜಸ್ಟೇ ಕ್ವಿಕ್ ನೋಟ್ ಇದು. ಆಲ್ರೈಟ್. ಸೊ ಅದಾದಮೇಲೆ ಏನು ಮಾಡೋಣ, ನೆಕ್ಸ್ಟು ಹೋಮ್ ಕಂಟ್ರೋಲರ್ಗೆ ಹೋಗೋಣ. ಹೋಮ್ ಕಂಟ್ರೋಲಲ್ಲಿ ಜಾಸ್ತಿ ಏನೂ ಬರೆದಿಲ್ಲ, 2 ಹ್ಯಾಂಡ್ಲರ್ ಮೆಥಡ್ಸ್ ಬರೆದಿದ್ದೀವಿ. /home ಅಂತೇಳಿ,
ಅಥವಾ ರೂಟ್ URI. ಓಕೆನಾ. ಸೊ ಇಲ್ಲಿ ಶೋ ಹೋಮ್ ಪೇಜ್ ಅಂತೇಳಿ ಇಲ್ಲಿ ಮಾಡೆಲ್ನ ಇಂಜೆಕ್ಟ್ ಮಾಡಿ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಯೂಸರ್ ಆಬ್ಜೆಕ್ಟ್ ಅಂತ. ಈ ಯೂಸರ್ ಆಬ್ಜೆಕ್ಟ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಆ ಯೂಸರ್ ಆಬ್ಜೆಕ್ಟನ್ನು ನಾನು ಮಾಡೆಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕೀ ಯೂಸರ್ ಅಂತ ಕೊಟ್ಟಿದ್ದೀನಿ. ಹಾಗೆಯೇ ವ್ಯೂ ಪೇಜು ರಿಜಿಸ್ಟರ್ ಅಂತ ರಿಟರ್ನ್ ಮಾಡ್ತಿದ್ದೀನಿ. ಅದೇ ರೀತಿ ಇನ್ನೊಂದು ಪೋಸ್ಟ್ ಮ್ಯಾಪಿಂಗ್ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ /ರಿಜಿಸ್ಟರ್ ಅಂತ ಕೊಟ್ಟಿದ್ದೀನಿ. ಸೊ ಮಾಡೆಲ್ ಆಟ್ರಿಬ್ಯೂಟ್ನ ಒಂದು ಯೂಸರ್ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಅಂದರೆ ಮಾಡೆಲ್ ಆಬ್ಜೆಕ್ಟನ್ನು ಆಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಎಲ್ಲ ಫಾರ್ಮ್ ವ್ಯಾಲ್ಯೂಸನ್ನು ಈ ಯೂಸರ್ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತಿದ್ದೀನಿ. ಬೈಂಡ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಮಾಡಿದ್ಮೇಲೆ ಸಕ್ಸಸ್ ವ್ಯೂ ಪೇಜ್ನ ರಿಟರ್ನ್ ಮಾಡ್ತಿದ್ದೀನಿ. ಓಕೆನಾ. ಯಾಕಂದರೆ ನಾವು ಒಂದು ಸಲ ಸಕ್ಸಸ್ ಆದಮೇಲೆ ಏನಾದರೂ ಒಂದು ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ತೋರಿಸ್ಬೇಕು ಹೌದಾ. ಸೊ ಅದಕ್ಕೋಸ್ಕರ ಸಕ್ಸಸ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಇದಿಷ್ಟು ಕಂಟ್ರೋಲರ್ ಆಯಿತು. ಅದೇ ರೀತಿ register.html ಇದೆ. ಇಲ್ಲಿ register.html ಅಲ್ಲಿ ಏನು ಜಾಸ್ತಿ ಏನಿಲ್ಲ, ಜಸ್ಟ್ ಎಲ್ಲ ಫಾರ್ಮ್ ಎಲಿಮೆಂಟ್ಸ್ನು ಕ್ರಿಯೇಟ್ ಮಾಡಿದ್ದೀನಿ. ಟೆಕ್ಸ್ಟ್ ಬಾಕ್ಸು, ಡೇಟ್ ಆಗಿರ್ಬೋದು, ರೇಡಿಯೋ ಬಟನ್ನು, ಚೆಕ್ ಬಾಕ್ಸಸ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ ಫಾರ್ಮ್ ಟ್ಯಾಗಲ್ಲಿ ನಾನೇನು ಮಾಡಿದ್ದೀನಿ, ಆ್ಯಕ್ಷನ್ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಷನ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಓಕೆನಾ. /ರಿಜಿಸ್ಟರ್ ಅಂತೇಳಿ, ಅದೇ ರೀತಿ ಕಮಾಂಡ್ ಆಬ್ಜೆಕ್ಟ್ ಕೊಟ್ಟಿದ್ದೀನಿ ಯೂಸರ್ ಅಂತೇಳಿ, ಅದೇ ರೀತಿ ಮೆಥಡ್ ಪೋಸ್ಟ್. ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ, ನಿಮಗೆ ಅರ್ಥ ಆಗುತ್ತೆ. ಓಕೆ. ಅದಾದಮೇಲೆ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಜಸ್ಟ್ ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಫುಲ್ ನೇಮ್, ಇಮೇಲ್, ಪಾಸ್ವರ್ಡ್, ಜೆಂಡರ್, ಹಾಬೀಸ್, ಡೇಟ್ ಆಫ್ ಬರ್ತ್, ಕಂಟ್ರಿ, ಫೋನ್ ನಂಬರ್. ಓಕೆನಾ. ಅದಾದಮೇಲೆ ಡೇಟಾ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ. ಲಾಂಬಾಕ್ ಅನೋಟೇಷನ್ ಇದು. ಸೆಟರ್ಸು ಮತ್ತು ಗೆಟರ್ಸು ಮತ್ತು ಕನ್ಸ್ಟ್ರಕ್ಟರ್ಸಿಗೆಲ್ಲ ಆ್ಯಡ್ ಮಾಡಿದ್ದೀನಿ ಇದನ್ನು. ಓಕೆ. ಅದಾದಮೇಲೆ success.html ಅಲ್ಲಿ ಜಸ್ಟ್ ಒಂದು ಮೆಸೇಜ್ ಬರ್ದಿದ್ದೀನಿ, ಕಂಗ್ರ್ಯಾಚುಲೇಷನ್ಸ್, ರಿಜಿಸ್ಟರ್ ಈಸ್ ಸಕ್ಸಸ್ಫುಲ್ ಅಂತೇಳಿ. ಅದೇ ರೀತಿ ನೆಕ್ಸ್ಟ್ ಆದಿದೆ ರಿಜಿಸ್ಟರು. ಅದಾದಮೇಲೆ ಅಪ್ಲಿಕೇಶನ್ ಆ್ಯಂಡ್ ಪ್ರಾಪರ್ಟೀಸ್ ಎಂಟಿ ಇದೆ. ಇದರೊಳಗಡೆ ನಾವು ಡೇಟಾಬೇಸ್ ಕಾನ್ಫಿಗರೇಷನ್ನ ಆ್ಯಡ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ರನ್ ಆಗ್ತಿದೆ. ಫಸ್ಟು ನಾವು ಫಾರ್ಮಲ್ಲಿ ಎಲ್ಲ ವ್ಯಾಲ್ಯೂಸ್ನು ಎಂಟ್ರ್ ಮಾಡಿ ಪ್ರಿಂಟ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಓಕೆ. ವಾಪಸ್ ಹೋಗ್ತೀನಿ. ಸೊ ಇಲ್ಲಿ ಫುಲ್ ನೇಮು ಭೂಷಣ್ಣು, ಇಮೇಲ್ ಅಡ್ರೆಸ್ಸು bhushan@example.com, ಪಾಸ್ವರ್ಡ್ 123456, ಫೋನ್ ನಂಬರ್, ಓಕೆ, ಮೇಲ್, ಹಾಬೀಸ್ ರೀಡಿಂಗ್ ಆ್ಯಂಡ್ ಕುಕಿಂಗ್, ಕಂಟ್ರಿ ಇಂಡಿಯಾ. ಬೈ ಡಿಫಾಲ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೈನ್ ಇನ್ ಮಾಡಿದಾಗ ನೋಡ್ಬೋದು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಬಟ್ ಡೇಟಾಬೇಸಲ್ಲಿ ಇನ್ನೂ ಸ್ಟೋರ್ ಆಗಿಲ್ಲ, ಯಾಕಂದರೆ ನಾವು ಇನ್ನೂ ಸ್ಟೋರ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ನೋಡ್ಬೋದು ಕನ್ಸೋಲಲ್ಲಿ ಆ ವ್ಯಾಲ್ಯೂಸ್ ಎಲ್ಲ ಪ್ರಿಂಟ್ ಆಗಿರುತ್ತೆ. ಓಕೆನಾ. ಇಲ್ಲಿವರೆಗೂ ನಾವು ಆಲ್ರೆಡಿ ಕಲ್ತಿದ್ದೀವಿ ಯಾವ ರೀತಿ ಮಾಡೋದು. ಸೊ ಇಲ್ಲಿಂದ ನಾವೀಗ ನೆಕ್ಸ್ಟ್ ಹೆಂಗೆ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಓಕೆನಾ. ಫಸ್ಟು ಡೇಟಾಬೇಸಲ್ಲಿ ಸ್ಟೋರ್ ಮಾಡಲಿಕ್ಕೆ ನಮಗೆ ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕು. ನಾವು MySQL ಡೇಟಾಬೇಸ್ ಯೂಸ್ ಮಾಡ್ತಿರೋದ್ರಿಂದ ಫಸ್ಟು MySQL ಸರ್ವರಿಗೆ ಓಪನ್ ಮಾಡ್ತೀನಿ. ಸೊ ಇಲ್ಲಿ MySQL ವರ್ಕ್ ಬೆಂಚ್ ಓಪನ್ ಮಾಡಿದ್ದೀನಿ. ನೀವು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇಲ್ಲಿ ಫಸ್ಟ್ ಏನು ಮಾಡೋಣ, ಡೇಟಾಬೇಸ್ನ ಕ್ರಿಯೇಟ್ ಮಾಡೋಣ. ಈ ಕಮಾಂಡ್ನ ಯೂಸ್ ಮಾಡ್ತೀನಿ, ಕ್ರಿಯೇಟ್ ಡೇಟಾಬೇಸ್ ನೇಮ್, ಯೂಸರ್ ಮ್ಯಾನೇಜ್ಮೆಂಟ್ ಅನ್ನೋದಿಲ್ಲಿ ಡೇಟಾಬೇಸ್ ನೇಮು. ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕೆಳಗಡೆಗೆ ಕ್ರಿಯೇಟೆಡ್ ಅಂತ ಬಂದಿದೆ. ಈಗ ರಿಫ್ರೆಶ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಡೇಟಾಬೇಸ್ ಕ್ರಿಯೇಟ್ ಆಯಿತು. ಓಕೆನಾ. ಫಸ್ಟ್ ಆಫ್ ಆಲ್ ನೀವು MySQL ವರ್ಕ್ ಬೆಂಚಿಗೆ ಆದಾಗ ಓಪನ್ ಆದಾಗ ಈ ಥರ 2 ಟ್ಯಾಬ್ಸ್ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಟ್ಯಾಬು, ಸ್ಕೀಮಾಸ್ ಅಂತೇಳಿ. ಸ್ಕೀಮಾಸಿಗೆ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಡೇಟಾಬೇಸಸ್ ಲೀಸ್ಟ್ ಸಿಗುತ್ತೆ. SYS ಅನ್ನೋದು ಅದು ಡಿಫಾಲ್ಟ್ ಡೇಟಾಬೇಸ್, ಅದು ಸಿಸ್ಟಮ್ ರಿಲೇಟೆಡ್ ಡೇಟಾಬೇಸ್, ಅದನ್ನು ಟಚ್ ಮಾಡೋಕ್ಕೆ ಹೋಗೋದು ಬೇಡ. ಬೇರೆ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತೇಳಿ. ಸೊ ಈಗ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಯೂಸ್ ಕಮಾಂಡ್ ಯೂಸ್ ಮಾಡ್ತೀನಿ. ಸೊ ಈಗ ನೋಡ್ಬೋದು ಡೇಟಾಬೇಸ್ ಸೆಲೆಕ್ಟ್ ಆಯಿತು. ಟೇಬಲ್ ಎಂಟಿ ಇದೆ. ಟೇಬಲ್ನ ಕ್ರಿಯೇಟ್ ಮಾಡೋಣ. ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಕಾಲಮ್ಸು ID, ಫುಲ್ ನೇಮ್, ಇಮೇಲ್, ಫೋನ್ ನಂಬರ್, ಪಾಸ್ವರ್ಡ್, ಜೆಂಡರ್, ಹಾಬೀಸ್, ಕಂಟ್ರಿ, ಡೇಟ್ ಆಫ್ ಬರ್ತ್, ಇಷ್ಟು ಕಾಲಮ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಡೇಟ್ ಆಫ್ ಬರ್ತಿಗೆ ಡೇಟ್ ಕಾಲಮ್ನ ಕೊಟ್ಟಿದ್ದೀನಿ, ಡೇಟಾ ಟೈಪ್ನ ಕೊಟ್ಟಿದ್ದೀನಿ. ಇನ್ನೆಲ್ಲದಕ್ಕೂ ವಾರ್ಕಾರ್ ಕೊಟ್ಟಿದ್ದೀನಿ. ಅದೇ ರೀತಿ IDಗೆ ಇಂಟೀಜರ್ ಟೈಪ್ ಕೊಟ್ಟಿದ್ದೀನಿ. ಇದು ಆಟೋ ಇನ್ಕ್ರಿಮೆಂಟ್ ಇದೆ, ಹಾಗೆಯೇ ಪ್ರೈಮರಿ ಕೀ ಕೂಡ ಇದೆ. ಓಕೆನಾ. ಇದೆಲ್ಲ ನಿಮಗೆ ಡೇಟಾಬೇಸ್ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತಂದರೆ ಜಸ್ಟ್ ನೀವು ಕಲಿಬೋದು ಅದನ್ನು ಈಸಿಯಾಗಿ. ಓಕೆ. ಟೇಬಲ್ನ ಕ್ರಿಯೇಟ್ ಮಾಡೋಣ. ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ. ಟೇಬಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ಬಂದಿದೆ. ಇದನ್ನು ಜಸ್ಟ್ ರಿಫ್ರೆಶ್ ಮಾಡಿ ನೋಡ್ಬೋದು ಟೇಬಲ್ ಕ್ರಿಯೇಟ್ ಆಗಿರುತ್ತೆ. ಈ ಟೇಬಲ್ನ ಕಂಟೆಂಟ್ ಏನಿದೆ ಅಂತ ಚೆಕ್ ಮಾಡೋಣ. ಅಫ್ಕೋರ್ಸ್ ಎಂಟಿ ಇರುತ್ತೆ, ಬಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಟೈಪ್ ಮಾಡಿದ್ರಿ ಅಂತಂದರೆ ನಿಮಗೆ ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಆ್ಯಸ್ ಆಫ್ ನಾವು ಈ ಟೇಬಲ್ ಎಂಟಿ ಇದೆ. ನಾವು ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಬೇಕು. ಓಕೆನಾ. ಫಾರ್ಮಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ನಾವಿಲ್ಲಿ ಇನ್ಸರ್ಟ್ ಮಾಡಬೇಕು. ಓಕೆ. ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ. ಈಗ ಡೇಟಾಬೇಸ್ನ ನಾವು ಕ್ರಿಯೇಟ್ ಮಾಡಿದ್ಮೇಲೆ ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನಿಗೆ ಹೇಳಬೇಕು ನಮ್ಮ ಡೇಟಾಬೇಸ್ ಯಾವುದು, ಅದರದ್ದು ಯೂಸರ್ ನೇಮ್ ಏನು, ಪಾಸ್ವರ್ಡ್ ಏನು, ಅದರದ್ದು URL ಏನು, ಅದನ್ನೆಲ್ಲ ನಾವು ಸ್ಪೆಸಿಫೈ ಮಾಡಬೇಕು. ಓಕೆನಾ. ಅದಕ್ಕೆ ಕಾನ್ಫಿಗರೇಷನ್ ಮಾಡಬೇಕು. ಕಾನ್ಫಿಗರೇಷನ್ ಮಾಡಲಿಕ್ಕೆ ನಾವು ಕಾನ್ಫಿಗ್ ಫೈಲ್ನ ಯೂಸ್ ಮಾಡ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ application.properties ಫೈಲ್. ಓಕೆನಾ. ಸೊ ವಾಪಸ್ಸು ಇಂಟೆಲಿಜೆಂಟ್ ಐಡಿಯಾಗೆ ಹೋಗೋಣ. ಇಲ್ಲಿ application.properties ಒಳಗಡೆ ಪ್ರಾಪರ್ಟೀಸ್ ಆ್ಯಡ್ ಮಾಡಬೇಕು. ನನಗೆ ಪ್ರಾಪರ್ಟೀಸ್ ಎಲ್ಲ ಗೊತ್ತಿದೆ ಆಲ್ರೆಡಿ. ಬಟ್ ನಾನು ನಿಮಗೆ ಎಲ್ಲಿ ಆ ಪ್ರಾಪರ್ಟೀಸನ್ನ ಫೈಂಡ್ ಮಾಡಬೇಕಪ್ಪ ಅಂತಂದರೆ ಡಾಕ್ಯುಮೆಂಟೇಷನ್. ಓಕೆನಾ. ಫಸ್ಟು ಓಪನ್ ಮಾಡಿರಿ ಬ್ರೌಸರು. ಇಲ್ಲಿ ಸ್ಪ್ರಿಂಗ್ ಬೂಟ್ application.properties ಫೈಲ್ ಅಂತ ಸರ್ಚ್ ಮಾಡಿರಿ.
ಕಾಮನ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಇರುತ್ತೆ, ಓಪನ್ ಮಾಡಿರಿ. ಓಕೆನಾ, ಇಲ್ಲಿ ಓಕೆನಾ, ಜಸ್ಟ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಪ್ರಾಪರ್ಟೀಸ್ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಡೇಟಾ ಪ್ರಾಪರ್ಟೀಸನ್ನು ಸರ್ಚ್ ಮಾಡಿದ್ರಿ ಅಂತಂದರೆ ಹೀಗೆ ಸ್ಕ್ರಾಲ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಡೇಟಾ ಸೋರ್ಸ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿ ನಮಗೆ ಬೇಕಾಗಿರೋದು, ಯಾಕಂದರೆ ನಾವು ಡೇಟಾ ಸೋರ್ಸ್ ಆ್ಯಡ್ ನೋಡಿ, ಡೇಟಾ ಸೋರ್ಸ್ ಇದೆಯಲ್ಲ. ಸೊ ಅದೇ ರೀತಿ ಸ್ಕ್ರಾಲ್ ಮಾಡಿರಿ. ಡೇಟಾ ಸೋರ್ಸ್ ನೇಮ್ ಆಗಿರ್ಬೋದು, ಡೇಟಾ ಸೋರ್ಸ್ ಡಾಟ್ URL ಅಂತ ಒಂದಿರುತ್ತೆ. ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ ಪಾಸ್ವರ್ಡ್, ಲಾಗಿನ್ ಪಾಸ್ವರ್ಡ್ ಫಾರ್ ದಿ ಡೇಟಾಬೇಸ್, ಹೌದಾ. ಅದೇ ರೀತಿ ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ URL ಅಂತಲೂ ಒಂದಿರುತ್ತೆ. ಓಕೆ, ಅದು ನೀವು ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ URL, JDBC URL ಆಫ್ ದಿ ಡೇಟಾಬೇಸ್. ಅದೇ ರೀತಿ ಯೂಸರ್ ನೇಮ್, ಈ 3 ಪ್ರಾಪರ್ಟಿನ ನಾವು ಆ್ಯಡ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಕಾಪಿ ಮಾಡ್ತೀನಿ, ಆ್ಯಡ್ ಮಾಡೋಣ. ಸೊ ಫಸ್ಟು URL, ಅದೇ ರೀತಿ ಯೂಸರ್ ನೇಮು, ಅದೇ ರೀತಿ ಪಾಸ್ವರ್ಡು. ಓಕೆ, ಯೂಸರ್ ನೇಮ್ ಅದೇ ರೀತಿ ಪಾಸ್ವರ್ಡ್. URL ಏನು, JDBC, ಇದು ಕಾಮನ್ ಇರುತ್ತೆ, ನಾನು ಹೇಳ್ತೀನಿ ಅಂತೇಳಿ. JDBC :MySQL: localhost. ನಾವು ಲೋಕಲಲ್ಲಿರೋ ಒಂದು ಡೇಟಾಬೇಸಿಗೆ ಕನೆಕ್ಟ್ ಆಗ್ತಿರೋದ್ರಿಂದ ಲೋಕಲ್ ಹೋಸ್ಟ್ ಅಂತ ಪ್ರೊವೈಡ್ ಮಾಡ್ತೀವಿ. ನೀವೇನಾದರೂ AWSಲಿರೋ ಯಾವುದೋ ಡೇಟಾಬೇಸಿಗೆ, ಕ್ಲೌಡಲ್ಲಿರೋ ಯಾವುದೋ ಡೇಟಾಬೇಸಿಗೆ ಕನೆಕ್ಟ್ ಆಗ್ತಿದ್ದೀರಾ ಅಂತಂದರೆ ಇಲ್ಲಿ ಲೋಕಲ್ ಹೋಸ್ಟ್ ಬದಲಿ ಆ ಒಂದು ಹೋಸ್ಟ್ ನೇಮ್ನ ಪ್ರೊವೈಡ್ ಮಾಡ್ತೀರಾ. ಸೊ ಪೋರ್ಟ್ ನಂಬರು 3306, ಇದು ಡಿಫಾಲ್ಟ್ ಪೋರ್ಟು. ಇದಾದಮೇಲೆ ಡೇಟಾಬೇಸ್ ನೇಮ್, ಯಾವ ಡೇಟಾಬೇಸಿಗೆ ಕನೆಕ್ಟ್ ಆಗ್ತಿದ್ದೀವಿ ಅಂತೇಳಿ. ಸೊ ನಾನೇನು ಮಾಡ್ತೀನಿ, ಆ ಡೇಟಾಬೇಸ್ ನೇಮ್ನ ಪ್ರೊವೈಡ್ ಮಾಡೋಣ. ಸೊ ಇಲ್ಲಿಂದ ಕಾಪಿ ಮಾಡ್ತೀನಿ, ಡೇಟಾಬೇಸ್ ನೇಮ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ, ಡೇಟಾಬೇಸ್ ನೇಮ್ ಆಯಿತು. ಯೂಸರ್ ನೇಮು ನಾನು ಯಾವುದೇ ಥರ ಯೂಸರ್ನ ಕ್ರಿಯೇಟ್ ಮಾಡಿಲ್ಲ, ಡಿಫಾಲ್ಟ್ ಯೂಸರ್ನೇ ಯೂಸ್ ಮಾಡ್ತಿದ್ದೀನಿ. ಡಿಫಾಲ್ಟ್ ಯೂಸರು ರೂಟ್ ಯೂಸರು. ಓಕೆನಾ, ಒಂದು MySQL ಸರ್ವರ್ನ ಇನ್ಸ್ಟಾಲ್ ಮಾಡಿದಾಗ ರೂಟ್ ಯೂಸರು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರುತ್ತೆ, ಒಂಥರ ಅಡ್ಮಿನ್ ರೋಲ್ ಇದ್ದಂಗೆ ಇದಕ್ಕೆ. ಓಕೆನಾ, ಪಾಸ್ವರ್ಡು, ರೂಟಿಗೆ ನಾವು ಪಾಸ್ವರ್ಡ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಎಂಟರ್ ಮಾಡಿದ್ವಿ, ಅದೇ ಯೂಸರ್ ನೇಮ್ ಅದೇ ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ನೀವು ಕೂಡ ನೀವೇನು ಪಾಸ್ವರ್ಡ್ನ ಎಂಟರ್ ಮಾಡಿದ್ರಲ್ಲ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆ ರೂಟ್ ಪಾಸ್ವರ್ಡ್ನ ಎಂಟರ್ ಮಾಡಿ. ಇಷ್ಟೇ ನಾವು ಕಾನ್ಫಿಗರೇಷನ್ ಮಾಡಬೇಕಾಗಿರೋದು. ಜಸ್ಟ್ 3 ಲೈನ್ಸಲ್ಲಿ ಡೇಟಾಬೇಸ್ ಕಾನ್ಫಿಗರೇಷನ್ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಒಂದ್ಸಲ ಡೇಟಾಬೇಸ್ ಕಾನ್ಫಿಗರೇಷನ್ ಆದಮೇಲೆ ಈಗೇನು ಮಾಡಬೇಕು ನಾವು ನೆಕ್ಸ್ಟು, ಈಗ ಆಟೋಮೆಟಿಕ್ಕಾಗಿ ನಾವು ಸರ್ವಿಸ್ ಲೇಯರ್ನ ಕಾಲ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಮ್ಮ ಹತ್ರ ಜಾವಾ ಆಬ್ಜೆಕ್ಟ್ ಬರ್ತಾ ಇದೆ ಕಂಟ್ರೋಲರಲ್ಲಿ. ಓಕೆನಾ, ಈ ಕಂಟ್ರೋಲರಲ್ಲಿ ನಮಗೆ ಬರ್ತಾ ಇರೋ ಈ ಒಂದು ಜಾವಾ ಆಬ್ಜೆಕ್ಟ್ನ ನಾವು ಸರ್ವಿಸ್ ಲೇಯರಿಗೆ ಕಳಿಸ್ಬೇಕು. ಸರ್ವಿಸ್ ಲೇಯರಿಂದ ನಾವು ಡೇಟಾಬೇಸ್ ಲೇಯರಿಗೆ ಕಳಿಸ್ಬೇಕು, DAO ಲೇಯರಿಗೆ. ಓಕೆನಾ, ಅದಕ್ಕೆ ನಾವು ಬೇರೆ ಬೇರೆ ಪ್ಯಾಕೇಜಸ್ ಕ್ರಿಯೇಟ್ ಮಾಡಿದ್ದೀವಿ, ಸರ್ವಿಸ್ ಪ್ಯಾಕೇಜ್ ಅಂತೇಳಿ. ಇಲ್ಲಿ ಸರ್ವಿಸ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ನಾನೇನು ಮಾಡ್ತೀನಿ, ಇದನ್ನು ರಿಜಿಸ್ಟರ್ ಸರ್ವಿಸ್ ಅಂತ ಕಾಲ್ ಮಾಡ್ತೀನಿ. ರಿಜಿಸ್ಟರ್ ಸರ್ವಿಸ್. ಓಕೆನಾ, ಇಲ್ಲೇನು ಮಾಡೋಣ ಅಂತಂದರೆ ಇದನ್ನು ಫಸ್ಟು @ ಸರ್ವಿಸ್ ಅನೋಟೇಷನ್ನ ಆ್ಯಡ್ ಮಾಡೋಣ. ನಾವು ಸರ್ವಿಸ್ ಲೇಯರಿಗೆ ಸರ್ವಿಸ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಇಟ್ ಈಸ್ ಎ ಸ್ಟೀರಿಯೋಟೈಪ್ ಅನೋಟೇಷನ್, ಹೌದಾ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇದಾದಮೇಲೆ ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ಒಂದು ಮೆಥಡ್ನ ಬರೆಯೋಣ. ಪಬ್ಲಿಕ್ ವಾಯ್ಡ್ ರಿಜಿಸ್ಟರ್. ಓಕೆನಾ, ರಿಜಿಸ್ಟರ್. ಇದಕ್ಕೆ ನಾವು ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಸೊ ಯೂಸರ್ನ ಇಂಪೋರ್ಟ್ ಮಾಡ್ಕೊತೀನಿ, ಅದನ್ನು ಯೂಸರ್ ಅಂತ ಕಾಲ್ ಮಾಡ್ತೀನಿ. ಸೊ ಇಲ್ಲಿ ಕಾಲ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ನಾವು ಡೇಟಾಬೇಸ್ ಲೇಯರ್ನ ಕಾಲ್ ಮಾಡಬೇಕು. ಓಕೆನಾ, ಸೊ ನಾನೇನು ಮಾಡ್ತೀನಿ, ಕಾಲ್ ಡೇಟಾಬೇಸ್ ಲೇಯರ್ ಮೆಥಡ್. ಓಕೆನಾ, ಆ ಮೆಥಡ್ನ ನಾವು ಕಾಲ್ ಮಾಡಬೇಕು. ಬಟ್ ಇನ್ನು ನಾವೇನು ಮಾಡೋಣ, ಡೇಟಾಬೇಸ್ ಲೇಯರಲ್ಲಿ ನಾವು ಯಾವುದೇ ಥರ ಕೋಡ್ ಬರೆದಿಲ್ಲದೆ ಇರೋದ್ರಿಂದ ಫಸ್ಟು ಡೇಟಾಬೇಸ್ ಲೇಯರ್ನ ಕ್ರಿಯೇಟ್ ಮಾಡೋಣ. ಓಕೆನಾ, ಅದಕ್ಕೆ DAO ಲೇಯರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಿದ್ದೀವಿ, ರೆಪಾಸಿಟರಿ ಅಂತೇಳಿ. ಇಲ್ಲಿ ನಾನು ಒಂದು ಹೊಸ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ರಿಜಿಸ್ಟರ್ ರೆಪಾಸಿಟರಿ ಅಂತ ಕಾಲ್ ಮಾಡ್ತೀನಿ. ರಿಜಿಸ್ಟರ್ ರೆಪಾಸಿಟರಿ. ಇನ್ಕ್ರೀಸ್ ಮಾಡ್ತೀನಿ ಫಾಂಟ್ನ. ಓಕೆ, ಈ ಒಂದು ಯಾವಾಗಲೂ ನಾವು DAO ಲೇಯರು ಅಥವಾ ರೆಪಾಸಿಟರಿ ಲೇಯರಿಗೆ ನಾವು ಏನಿಂದ ಅನೋಟೇಷನ್ ಮಾಡ್ತೀವಿ ಅಂದರೆ ಇದು ಕೂಡ ಒಂದು ಆಬ್ಜೆಕ್ಟ್, ಹೌದಾ. ಇದು ಕೂಡ ಒಂದು ಜಾವಾ ಆಬ್ಜೆಕ್ಟ್, ಇದು ಕೂಡ ಜಾವಾ ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕು ಅಪ್ಲಿಕೇಶನ್ ರನ್ ಆದಾಗ, ಒಂದು ಬೀನ್ ಇದ್ದಾಗೆ. ಓಕೆನಾ, ಇದನ್ನು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ನಾವು ರೆಪಾಸಿಟರಿ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಓಕೆನಾ, ಈ ರೆಪಾಸಿಟರಿ ಅನೋಟೇಷನ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಡೇಟಾಬೇಸ್ ಲೇಯರ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನಮಗೇನು ಬೇಕು, JDBC ಟೆಂಪ್ಲೇಟ್ ಬೇಕು. ಓಕೆನಾ, ಸೊ JDBC API ಬೇಕು. ಸೊ ನಾವು JDBC APIನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಫಸ್ಟು start.spring.io ಹೋಗೋಣ. start.spring.io ಇಲ್ಲಿ 2 ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ. ಒಂದು MySQL ಡ್ರೈವರು. ಓಕೆನಾ, ಇಲ್ಲಿ ನೋಡಿ MySQL ಡ್ರೈವರ್ ಇದೆ. ಅದೇ ರೀತಿ ನೀವು ಒರಾಕಲ್ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಒರಾಕಲ್ ಡ್ರೈವರ್ ಇದೆ. PostgreSQL ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ PostgreSQL ಡ್ರೈವರ್ ಇರುತ್ತೆ. ಓಕೆನಾ, ಯಾವ ಡೇಟಾಬೇಸ್ ಯೂಸ್ ಮಾಡ್ತಿರ್ತಾರಲ್ಲ ಆ ಡೇಟಾಬೇಸ್ ಡ್ರೈವರ್ನ ಆ್ಯಡ್ ಮಾಡಬೇಕು. ಸೊ ನಾವು MySQL ಡ್ರೈವರ್ನ ಆ್ಯಡ್ ಮಾಡೋಣ. ಅದೇ ರೀತಿ ನಮಗೆ JDBC API ಬೇಕು. JDBC API ಡೇಟಾಬೇಸ್ ಕನೆಕ್ಟಿವಿಟಿ API ದಟ್ ಡಿಫೈನ್ಸ್ ಹೌ ಅ ಕ್ಲೈಂಟ್ ಮೇ ಕನೆಕ್ಟ್ ಆ್ಯಂಡ್ ಕ್ವೆರಿ ಅ ಡೇಟಾಬೇಸ್. ಓಕೆನಾ, ಈ API ಬೇಕು ನಮಗೆ ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡಲಿಕ್ಕೆ. ಇದನ್ನು ಕೂಡ ಆ್ಯಡ್ ಮಾಡ್ತೀನಿ. ಎಕ್ಸ್ಪ್ಲೋರ್ ಮಾಡಿ 2 ಡಿಪೆಂಡೆನ್ಸೀಸ್ನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿ ವಾಪಸ್ಸು pom.xmlಗೆ ಓಪನ್ ಮಾಡೋಣ. ಇಲ್ಲಿ ಈ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡೋಣ. ಓಕೆ,
ಓಕೆನಾ. ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ಮೇಲೆ ಜಸ್ಟ್ ನಾನು ರೀಲೋಡ್ ಮಾಡ್ತೀನಿ ಒಂದು ಸಲ. ಓಕೆ ರೀಲೋಡ್ ಮಾಡಿದ್ವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಈಗ ನಮಗೆ JDBC API ಬೇಕು. ಓಕೆನಾ. ಸೊ JDBC API ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ರೆಪಾಸಿಟರಿ ಲೇಯರ್ ಒಳಗಡೆಗೆ ಆ ಒಂದು JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆನಾ. ಪ್ರೈವೇಟ್ JDBC ಟೆಂಪ್ಲೇಟ್ ನೋಡ್ಬೋದು, JDBC ಟೆಂಪ್ಲೇಟ್ ಫ್ರಮ್ JDBC.core. ಓಕೆನಾ, ಅಲ್ಲಿಂದ ಇಂಪೋರ್ಟ್ ಮಾಡ್ತಿದ್ದೀವಿ. ಸೊ ಇದನ್ನು ತೊಗೊಂಡು ನಾನು ಇದಕ್ಕೆ JDBC ಟೆಂಪ್ಲೇಟ್ ಅಂತ ಕಾಲ್ ಮಾಡ್ತೀನಿ. ಇಲ್ಲಿ ನಾವೇನು ಮಾಡಬೇಕು, ಆಟೋ ವೈಲ್ಡ್ ಮಾಡಬೇಕು. ಓಕೆನಾ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಆಟೋ ವೈಲ್ಡ್ ಅಂದ್ರೇನು, ಬೀನ್ ಅಂದ್ರೇನು, ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ಆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ವಾಚ್ ಮಾಡಿರಿ. ಸ್ಪ್ರಿಂಗ್ ಕೋರಲ್ಲಿ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಈ JDBC ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಮೆಥಡ್ಸ್ನ ಕಾಲ್ ಮಾಡ್ತೀವಿ. ಆ ಮೆಥಡ್ಗೆ ನಾವು SQL ಕ್ವೆರೀಸ್ನ ಪಾಸ್ ಮಾಡ್ತೀವಿ, ಹಾಗೆ ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತೀವಿ. ಹಾಗಾದರೆ ಒಂದು ಮೆಥಡ್ನ ಬರೆಯೋಣ, ಪಬ್ಲಿಕ್ ವಾಯ್ಡ್ ಕ್ರಿಯೇಟ್ ಯೂಸರ್. ನೀವೇನಾದರೂ ಕೊಡ್ಬೋದು ಮೆಥಡ್ ನೇಮು, ನಾನಿಲ್ಲಿ ಕ್ರಿಯೇಟ್ ಯೂಸರ್ ಅಂತ ಕೊಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ ನಾವು ಯೂಸರ್ ಆಬ್ಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಯೂಸರ್. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ನಾವು SQL ಕ್ವೆರಿನ ಬರೀಬೇಕು. ಸೊ ಫಸ್ಟ್ ನಾನೊಂದು ಸ್ಟ್ರಿಂಗ್ SQL ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ಇನ್ಸರ್ಟ್ ಕ್ವೆರಿ ಬರೆಯೋಣ. ಓಕೆನಾ. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಏನಿದೆ, ಯೂಸರ್ಸ್ ಇದೆ. ಓಕೆನಾ. ಈ ಯೂಸರ್ಸ್ಗೆ ನಾವು ಫಸ್ಟು ಕಾಲಮ್ನ ಪಾಸ್ ಮಾಡಬೇಕು. ನಾವು ID ಪ್ರೊವೈಡ್ ಮಾಡಲ್ಲ. ಏನಕ್ಕೆ ಅಂತಂದರೆ ID ಆಟೋಮೆಟಿಕ್ಕಾಗಿ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ID ಬಿಟ್ಟು ನಾವು ಉಳಿದಿರೋ ಎಲ್ಲ ಕಾಲಮ್ಸ್ನು ಸ್ಪೆಸಿಫೈ ಮಾಡ್ತೀವಿ. ಯಾವುದಿದೆ, ಫುಲ್ ನೇಮ್ ಇದೆ, ಫುಲ್ ನೇಮ್, ಇಮೇಲ್, ಪಾಸ್ವರ್ಡ್, ಅದೇ ರೀತಿ ಫೋನ್ ನಂಬರ್, ಅದೇ ರೀತಿ ಜೆಂಡರ್, ಹಾಬೀಸ್, ಕಂಟ್ರಿ, ಮತ್ತೇನಿದೆ 1 2 3 4 5 6 7 ಕಂಟ್ರಿ ಆಯಿತು, ಹಾಬೀಸ್ ಆಯಿತು, ಜೆಂಡರ್ ಆಯಿತು, ಫೋನ್ ನಂಬರ್ ಆಯಿತು, ಪಾಸ್ವರ್ಡ್, ಇಮೇಲ್, ಫುಲ್ ನೇಮ್. ಓಕೆನಾ. ಪಾಸ್ವರ್ಡ್, ಇಮೇಲ್, ಫುಲ್ ನೇಮ್, ಮತ್ತೇನಿದೆ, ವಾಪಸ್ ನಾವು ಬೇಕಿದ್ರೆ ಬ್ರೌಸರಿಗೆ ಹೋಗಿ ಚೆಕ್ ಮಾಡೋಣ ಏನೇನಿದೆ ಅದರಲ್ಲಿ. ಇಮೇಲ್ ಅಡ್ರೆಸ್, ಪಾಸ್ವರ್ಡ್, ಫೋನ್ ನಂಬರ್, ಓಕೆ, ಹಾಬೀಸ್, ಕಂಟ್ರಿ, ಡೇಟ್ ಆಫ್ ಬರ್ತ್. ಓಕೆನಾ. ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡೋಣ. ಓಕೆ, ಡೇಟ್ ಆಫ್ ಬರ್ತ್. ಓಕೆನಾ. ಇದಾದಮೇಲೆ ನಾವು ನೆಕ್ಸ್ಟು ವ್ಯಾಲ್ಯೂಸ್ನ ಪ್ರೊವೈಡ್ ಮಾಡಬೇಕು. ಅದಕ್ಕೆ ವ್ಯಾಲ್ಯೂಸ್ ಇಲ್ಲಿ ವ್ಯಾಲ್ಯೂಸಿಗೆ ನಾವೇನು ಮಾಡ್ತೀವಿ, ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು. ಅದಕ್ಕೆ ನಾವು ಕ್ವಶನ್ ಮಾರ್ಕ್ನ ಯೂಸ್ ಮಾಡ್ತೀವಿ. ಸೊ 8 ಕ್ವಶನ್ ಮಾರ್ಕ್ಸ್ನ ಆ್ಯಡ್ ಮಾಡಬೇಕಂದ್ರೆ 8 ಕಾಲಮ್ಸ್ ಇದೆ. ಆ 8 ಕಾಲಮ್ಸಿಗೂ ನಾವು ಕ್ವಶನ್ ಮಾರ್ಕ್ನ ಯೂಸ್ ಮಾಡ್ತೀವಿ. 1 2 3 4 5 6 7 8. ಓಕೆನಾ. ಸೊ ನಾವು ಈ ಪ್ಯಾರಾಮೀಟರ್ಸ್ನ ನಾವು ಡೈನಮಿಕ್ ಆಗಿ ಪಾಸ್ ಮಾಡಬೇಕು. ಓಕೆ. ಸೊ SQL ಕ್ವೆರಿ ಏನೋ ಕ್ರಿಯೇಟ್ ಮಾಡಿದ್ವಿ. ಈ SQL ಕ್ವೆರಿ ಕ್ರಿಯೇಟ್ ಮಾಡಿದ್ಮೇಲೆ ನಾವೀಗ JDBC ಟೆಂಪ್ಲೇಟ್ನ ಯೂಸ್ ಮಾಡ್ತೀವಿ. ಓಕೆ. JDBC ಟೆಂಪ್ಲೇಟ್ ಡಾಟ್ ಅಪ್ಡೇಟ್ ಅಂತ ಒಂದು ಮೆಥಡ್ ಇದೆ. ನೋಡ್ಬೋದು, ಈ ಅಪ್ಡೇಟ್ ಅನ್ನೋ ಮೆಥಡ್ ಓವರ್ಲೋಡೆಡ್ ಮೆಥಡ್. ಓಕೆನಾ. ಸೊ ಇದರಲ್ಲಿ ಒಂದು ಜಸ್ಟ್ SQL ಕ್ವೆರಿನ ಪಾಸ್ ಮಾಡ್ತೀವಿ, ಇನ್ನೊಂದು SQL ಕ್ವೆರಿ ಪಾಸ್ ಮಾಡಿ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಸೆಟಸ್ ಮೆಥಡ್. ಓಕೆನಾ. ಅದಕ್ಕೆಲ್ಲ ಸೆಟ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ, ಪ್ಯಾರಾಮೀಟರ್ಸ್ಗೆ ವ್ಯಾಲ್ಯೂಸ್ನ ಸೆಟ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಈಗ ಒಂದು ಥರ್ಡ್ ಪ್ಯಾರಾಮೀಟರ್ನ ಯೂಸ್ ಮಾಡೋಣ. ಸೊ ಇಲ್ಲಿ SQL ಫಸ್ಟ್ನೇ ಪ್ಯಾರಾಮೀಟರ್ SQL ಪಾಸ್ ಮಾಡ್ತೀನಿ. ಸೆಕೆಂಡ್ನೇ ಪ್ಯಾರಾಮೀಟರು ನಾವು ಜಾವಾ ಆಬ್ಜೆಕ್ಟಿಂದ ಎಲ್ಲ ವ್ಯಾಲ್ಯೂಸ್ನು ಗೆಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡೋಣ, ಫುಲ್ ನೇಮಿಗೆ ಪ್ರೊವೈಡ್ ಮಾಡಬೇಕು. ಯೂಸರ್ ಡಾಟ್ ಗೆಟ್ ಫುಲ್ ನೇಮ್, ಯೂಸರ್ ಡಾಟ್ ಗೆಟ್ ಇಮೇಲ್, ಯೂಸರ್ ಡಾಟ್ ಗೆಟ್ ಪಾಸ್ವರ್ಡ್, ಯೂಸರ್ ಡಾಟ್ ಗೆಟ್ ಫೋನ್ ನಂಬರ್, ಅದೇ ರೀತಿ ಯೂಸರ್ ಡಾಟ್ ಗೆಟ್ ಜೆಂಡರ್, ಯೂಸರ್ ಡಾಟ್ ಗೆಟ್ ಹಾಬೀಸ್, ಯೂಸರ್ ಡಾಟ್ ಗೆಟ್ ಕಂಟ್ರಿ, ಯೂಸರ್ ಡಾಟ್ ಗೆಟ್ ಡೇಟ್ ಆಫ್ ಬರ್ತ್. ಓಕೆ. ಸೊ ಎಲ್ಲದನ್ನು ನೀವು ಯಾವ ಆರ್ಡ್ರಲ್ಲಿ ಕೊಟ್ಟಿರ್ತೀರಲ್ಲ, ಇಲ್ಲಿ ಯಾವ ಆರ್ಡ್ರಲ್ಲಿ ನಾವು ಕ್ವೆರಿಗೆ ಕಾಲಮ್ಸ್ನ ಸ್ಪೆಸಿಫೈ ಮಾಡಿರ್ತೀವಲ್ಲ, ಅದೇ ಕಾಲಮ್ಸಲ್ಲಿ ನಾವು ಈ ವ್ಯಾಲ್ಯೂಸ್ ಕೂಡ ಪಾಸ್ ಮಾಡಬೇಕಿಲ್ಲ ಅಂತಂದರೆ ಮಿಸ್ ಮ್ಯಾಚ್ ಆಗೋಗ್ಬಿಡುತ್ತೆ. ಓಕೆನಾ. ಫುಲ್ ನೇಮಲ್ಲಿ ಇನ್ನೇನೋ ವ್ಯಾಲ್ಯೂ ಹೋಗುತ್ತೆ, ಡೇಟ್ ಆಫ್ ಬರ್ತಲ್ಲಿ ಇನ್ಯಾವುದೋ ವ್ಯಾಲ್ಯೂ ಹೋಗುತ್ತೆ. ಓಕೆನಾ. ಫೈನ್. ಈಗ ನಾವು ಅಪ್ಡೇಟ್ ಮೆಥಡ್ನ ಕಾಲ್ ಮಾಡಿ SQL ಕ್ವೆರಿನ ಪಾಸ್ ಮಾಡಿದ್ವಿ. ಫಸ್ಟ್ ಪ್ಯಾರಾಮೀಟರ್ SQL ಕ್ವೆರಿ, ಆ ಕ್ವೆರಿ ಬರ್ದಿದ್ವಿ ನಾವು. ಸೆಕೆಂಡ್ನೇ ಪ್ಯಾರಾಮೀಟರ್ಗೆ ಥರ್ಡ್ ಪ್ಯಾರಾಮೀಟರ್ನ ನಾವು ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಪ್ರಿಪೇರ್ಡ್ ಸ್ಟೇಟ್ಮೆಂಟ್ಸ್ ಇದು. ಓಕೆನಾ. ಸೊ ಇಷ್ಟಾದಮೇಲೆ ಆ ಒಂದು ಆಟೋಮೆಟಿಕ್ಕಾಗಿ ಡೇಟಾಬೇಸಲ್ಲಿ ರೆಕಾರ್ಡ್ಸು ಸ್ಟೋರ್ ಆಗುತ್ತೆ. ಓಕೆನಾ. ನಾವು ಡೇಟಾಬೇಸ್ ಲೇಯರಲ್ಲಿ ಏನು ಮಾಡಿದ್ವಿ, ಒಂದು ಇಂಜೆಕ್ಟ್ ಮಾಡಿದ್ವಿ JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡಿದ್ಮೇಲೆ ಒಂದು ಮೆಥಡ್ನ ಬರೆದ್ಬಿಟ್ಟು ಅಲ್ಲಿ SQL ಕ್ವೆರಿ ಬರೆದು JDBC ಟೆಂಪ್ಲೇಟ್ ಯೂಸ್ ಮಾಡಿಕೊಂಡು ಆ APIನ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮೆಥಡ್ನ ಕಾಲ್ ಮಾಡ್ತಿದ್ವಿ. ಆ ಅಪ್ಡೇಟ್ ಮೆಥಡ್ಗೆ ನಾವು SQL ಕ್ವೆರಿ ಮತ್ತು ಪ್ಯಾರಾಮೀಟರ್ ಜಾವಾ ಆಬ್ಜೆಕ್ಟಿಂದ ಬಂದಿರೋ ಎಲ್ಲ ವ್ಯಾಲ್ಯೂಸ್ನ ಗೆಟ್ ಮಾಡಿ ನಾವು ಪಾಸ್ ಮಾಡ್ತಾ ಇದ್ದೀವಿ ವ್ಯಾಲ್ಯೂಸ್ನ. ಓಕೆನಾ. ಸೊ ಇದಾದಮೇಲೆ ರೆಪಾಸಿಟರಿ ಅನೋಟೇಷನ್ ಕೂಡ ಆ್ಯಡ್ ಮಾಡಿದ್ವಿ. ಏನಕ್ಕೆ ಅಂತಂದರೆ ಅಪ್ಲಿಕೇಶನ್ ರನ್ ಆದಾಗ ಈ ಕ್ಲಾಸಿನ ಬೀನ್ ಕ್ರಿಯೇಟ್ ಆಗಬೇಕು, ಅದಕ್ಕೆ ರೆಪಾಸಿಟರಿ ಅನೋಟೇಷನ್ ಆ್ಯಡ್ ಮಾಡಿದ್ವಿ. ರೆಪಾಸಿಟರಿ ಅನೋಟೇಷನ್ ಅದು ಸ್ಟೀರಿಯೋಟೈಪ್ ಅನೋಟೇಷನ್ ಇಲ್ಲಿದೆ ನೋಡಿ, ಸ್ಟೀರಿಯೋಟೈಪ್ ಅನೋಟೇಷನ್. ಈಗ ಈ ಮೆಥಡ್ನ ನಾವು ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡ್ತೀವಿ. ಸೊ ವಾಪಸ್ಸು ಸರ್ವಿಸ್ ಲೇಯರಿಗೆ ಹೋಗೋಣ. ಸರ್ವಿಸ್ ಲೇಯರ್
ಇಲ್ಲೇನು ಮಾಡೋಣ, ಫಸ್ಟು ನಾನು ಇಂಜೆಕ್ಟ್ ಮಾಡಬೇಕು ಆ ಒಂದು ರೆಪಾಸಿಟರಿ ಲೇಯರ್ನ ಮೆಥಡ್ಸ್ನ ಕಾಲ್ ಮಾಡಬೇಕಂದ್ರೆ ನನಗೆ ಆಬ್ಜೆಕ್ಟ್ ಬೇಕು ಅಂತಂದರೆ ನಾನು ಇಂಜೆಕ್ಟ್ ಮಾಡಬೇಕು. ಓಕೆನಾ, ಪ್ರೈವೇಟ್ ನಾವಿಲ್ಲಿ ಇಂಜೆಕ್ಟ್ ಮಾಡ್ತಿರೋದು ಫೀಲ್ಡ್ ಲೆವೆಲ್ ಇಂಜೆಕ್ಟು. ಓಕೆನಾ, ನೀವು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರ ಅಂತಂದರೆ ಆಲ್ವೇಸ್ ಯೂಸ್ ದಿ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ನ ಯೂಸ್ ಮಾಡಿರಿ. ಓಕೆ, ನಾವೇನು ಮಾಡೋಣ ಇಲ್ಲಿ, ಸೊ ಇಲ್ಲ ಏನು ಮಾಡ್ತೀನಿ, ಈ ಥರ ಇಂಜೆಕ್ಟ್ ಮಾಡೋದ್ರ ಬದಲು ನಾನು ಡೈರೆಕ್ಟಾಗಿ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀನಿ. ಓಕೆನಾ, ಇಲ್ಲಿ ಅನೋಟೇಷನ್ ಯೂಸ್ ಮಾಡಿಕೊಂಡು ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಅನೋಟೇಷನ್ ಯೂಸ್ ಮಾಡಿಕೊಂಡು ನಾನು ಇಂಜೆಕ್ಟ್ ಮಾಡ್ತೀನಿ. ಸೊ ಇಲ್ಲೇನು ಮಾಡೋಣ, ಪ್ರೈವೇಟ್ ಫೈನಲ್, ಇಲ್ಲಿ ರಿಜಿಸ್ಟರ್ ಸರ್ವಿಸ್, ರಿಜಿಸ್ಟರ್ ರೆಪಾಸಿಟರಿ. ಓಕೆನಾ, ರಿಜಿಸ್ಟರ್ ರೆಪಾಸಿಟರಿ. ಓಕೆ, ಸೊ ಇಲ್ಲಿ ರಿಜಿಸ್ಟರ್ ರೆಪಾಸಿಟರಿ ಯೂಸ್ ಮಾಡಿಕೊಂಡು ನಾನು ಆ ಮೆಥಡ್ನ ಕಾಲ್ ಮಾಡ್ತೀನಿ. ರಿಜಿಸ್ಟರ್ ರೆಪಾಸಿಟರಿ ಡಾಟ್ ಕ್ರಿಯೇಟ್ ಯೂಸರ್, ಅದಕ್ಕೆ ಯೂಸರ್ನ ಪಾಸ್ ಮಾಡ್ತೀನಿ. ಓಕೆ, ಸೇವ್ ಮಾಡ್ತೀನಿ ಅಷ್ಟೇ. ನಾವು ಸರ್ವಿಸ್ ಲೇಯರಲ್ಲಿ ಏನೂ ಮಾಡ್ತಿಲ್ಲ ಇಲ್ಲಿ. ಓಕೆನಾ, ಯಾವುದೇ ಥರ ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ. ಕ್ಯಾಲ್ಕುಲೇಷನ್ ಇದ್ದರೆ ನಾವು ಮಾಡ್ತೀವಿ. ನಮ್ಮ ಕೆಲಸ ಏನು, ಕಂಟ್ರೋಲರಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಪ್ಯಾರಾಮೀಟರ್ನ. ಆ ಪ್ಯಾರಾಮೀಟರ್ನ ಮತ್ತೆ ಈಗೇನು ನಾವು ರೆಪಾಸಿಟರಿ ಲೇಯರ್ ಇರೋ ಮೆಥಡ್ನ ಕಾಲ್ ಮಾಡಿ ಆ ಆಬ್ಜೆಕ್ಟ್ನ ರೆಪಾಸಿಟರಿ ಲೇಯರ್ ಮೆಥಡಿಗೆ ಪಾಸ್ ಮಾಡ್ತೀವಿ. ರೆಪಾಸಿಟರಿ ಮೆಥಡಲ್ಲಿ ನಾವು ಆ್ಯಕ್ಚುಯಲ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವಿ, ಡೇಟಾಬೇಸ್ ಆಪರೇಷನ್ನ. ಓಕೆ, ಈಗೇನು ಮಾಡೋಣ, ಈ ಸೇಮ್ ರಿಜಿಸ್ಟರ್ ಮೆಥಡ್ನ ನಾವು ಕಂಟ್ರೋಲಲ್ಲಿ ಕಾಲ್ ಮಾಡೋಣ. ವಾಪಸ್ ಹೋಮ್ ಕಂಟ್ರೋಲರಿಗೆ ಹೋಗೋಣ. ಇಲ್ಲೇನು ಮಾಡೋಣ, ಪ್ರಿಂಟ್ ಮಾಡಾದಮೇಲೆ ಹೀಗೆ ನಮಗೆ ಇಲ್ಲಿ ಸರ್ವಿಸ್ ಲೇಯರ್ ಇಂಜೆಕ್ಟ್ ಮಾಡೋಣ. ಓಕೆ, ಇಲ್ಲಿ ಕೂಡ ನಾನು ಅನೋಟೇಷನ್ ಯೂಸ್ ಮಾಡ್ತೀನಿ, ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರು. ಸೊ ಇಲ್ಲಿ ಪ್ರೈವೇಟ್ ರಿಜಿಸ್ಟರ್ ಸರ್ವಿಸ್ ಇದನ್ನು ರಿಜಿಸ್ಟರ್ ಸರ್ವಿಸ್ ಅಂತ ಕಾಲ್ ಮಾಡ್ತೀನಿ. ಇದನ್ನು ಫೈನಲ್ ಮಾಡೋಣ. ಓಕೆ, ಫೈನಲ್. ಇಲ್ಲಿ ರಿಜಿಸ್ಟರ್ ಸರ್ವಿಸ್ನ ಯೂಸ್ ಮಾಡಿ ರಿಜಿಸ್ಟರ್ ಸರ್ವಿಸ್ ಡಾಟ್ ರಿಜಿಸ್ಟರ್, ಇಲ್ಲಿ ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡೋಣ. ಓಕೆ, ಸೇವ್ ಮಾಡೋಣ. ಸೊ ಒಟ್ಟಾರೆ ಏನು ಮಾಡಿದ್ವಿ ನಾವು, ಜಸ್ಟ್ ಕಂಟ್ರೋಲರ್ ಲೇಯರಲ್ಲಿ ಸರ್ವಿಸ್ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ, ಸರ್ವಿಸ್ ಲೇಯರಲ್ಲಿ DAO ಲೇಯರ್ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ, DAO ಲೇಯರಲ್ಲಿ ಆ್ಯಕ್ಚುಲಾಗಿ ನಾವು ಆಪರೇಷನ್ ಮಾಡಿದ್ದೀವಿ. ಏನಪ್ಪ ಅಂತಂದರೆ ಯಾವ ರೀತಿ ಡೇಟಾಬೇಸಿಗೆ ನಾವು ಸ್ಟೋರ್ ಮಾಡಬೇಕು ಅಂತೇಳಿ. JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡಿದ್ವಿ, ಅಲ್ಲಿಂದ ನಾವು SQL ಕ್ವೆರಿ ಬರೆದು ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಿದ್ವಿ. ಡೇಟಾಬೇಸು ಮತ್ತು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಈಗ ಆದಮೇಲೆ ಲಾಸ್ಟ್ ಸ್ಟೆಪ್ ಏನು, ಟೆಸ್ಟ್ ಮಾಡಬೇಕು. ಸೊ ನಾನೀಗ ಸ್ಟಾಪ್ ಮಾಡ್ತೀನಿ ಒಂದು ಸಲ ಅಪ್ಲಿಕೇಶನ್ನ, ಫೈನಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು, ಯಾವುದೇ ಥರ ಎರರ್ ಬಂದಿಲ್ಲ. ವಾಪಸ್ಸು ಬ್ರೌಸರಿಗೆ ಹೋಗೋಣ. ಬ್ರೌಸರಿಗೆ ಹೋಗ್ಬಿಟ್ಟು ನಾವೇನು ಮಾಡೋಣ, ಇದನ್ನು ರೀಲೋಡ್ ಮಾಡ್ತೀನಿ. ಓಕೆ, ರೀಲೋಡ್ ಮಾಡ್ತೀನಿ. ಓಕೆ, ಸೊ ಫುಲ್ ನೇಮ್ ಇದೆ. ಫುಲ್ ನೇಮಲ್ಲಿ ನಾನು ಭೂಷಣ್ ಅಂತ ಟೈಪ್ ಮಾಡ್ತೀನಿ. ಸೊ bhushan@example.com, ಪಾಸ್ವರ್ಡ್ 123456 ಫೋನ್ ನಂಬರು ಸಮ್ ರ್ಯಾಂಡಮ್ ನಂಬರ್ನ ಎಂಟರ್ ಮಾಡ್ತೀನಿ. ಈಗ ಯಾವುದೇ ಥರ ವ್ಯಾಲಿಡೇಷನ್ ಇಲ್ಲ, ಅದಕ್ಕೋಸ್ಕರ ಏನಾದರೂ ಟೈಪ್ ಮಾಡಿ. ಜೆಂಡರ್ ಮೇಲು, ಸೊ ರೀಡಿಂಗ್, ಕುಕಿಂಗ್, ರೈಟಿಂಗ್ ಮೂರನ್ನೂ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರಿ ಇಂಡಿಯಾ, ಡೇಟ್ ಆಫ್ ಬರ್ತು ಜಸ್ಟ್ ಇವತ್ತಿನ ಡೇಟ್ ಸೆಲೆಕ್ಟ್ ಮಾಡ್ಕೊತೀನಿ, ಜಸ್ಟ್ ಫಾರ್ ದ ಟೆಸ್ಟಿಂಗ್ ಪರ್ಪಸ್ಸಿಗೆ. ಓಕೆ, ಈಗ ಸೈನ್ ಇನ್ ಮಾಡ್ತೀನಿ. ಸೈನ್ ಇನ್ ಮಾಡಿದಾಗ ಕಂಗ್ರ್ಯಾಚುಲೇಷನ್ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬಂತು. ಓಕೆನಾ, ಇಲ್ಲಿ ವ್ಯಾಲ್ಯೂ ಕೂಡ ಪ್ರಿಂಟ್ ಆಗಿದೆ. ಅದೇ ರೀತಿ ಡೇಟಾಬೇಸಲ್ಲಿ ಸ್ಟೋರ್ ಆಗಿದೆ ಅಂತ ಚೆಕ್ ಮಾಡೋಣ. ಓಕೆನಾ, ಇಲ್ಲಿ ನೋಡ್ಬೋದು ಒಂದು ಹಿಕಾರಿ ಪೂಲ್ ಆಡೆಡ್ ಕನೆಕ್ಷನ್ ಅಂತ ಬಂದಿದೆ. ಓಕೆನಾ, ಸೊ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. ಏನಕ್ಕೆ ಅಂತಂದರೆ ನಾವು JDBC ಟೆಂಪ್ಲೇಟು ಟ್ರಿಗರ್ ಆಗಿದೆ. ಓಕೆನಾ, ಈಗ ವಾಪಸ್ಸು MySQL ವರ್ಕ್ ಬೆಂಚಿಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ ಅಂತಂದರೆ ಸೆಲೆಕ್ಟ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೆಲೆಕ್ಟ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದಾಗ ನೋಡ್ಬೋದು ಡೇಟಾಬೇಸಲ್ಲಿ ರೆಕಾರ್ಡು ಸ್ಟೋರ್ ಆಗಿದೆ. bhushan@example.com, ಉಳಿದಿರೋ ಎಲ್ಲ ಇನ್ಫಾರ್ಮೇಷನ್ ಹೋಗಿದೆ. ಹಾಬೀಸಲ್ಲಿ ನೋಡ್ಬೋದು ನೀವು ರೀಡಿಂಗ್, ರೈಟಿಂಗ್, ಕುಕಿಂಗ್ ಕಾಮಾ ಸೆಪ್ರೇಟೆಡಲ್ಲಿ ವ್ಯಾಲ್ಯೂಸು ಸ್ಟೋರ್ ಆಗಿದೆ. ಸೊ ಇನ್ನೊಂದು ಸಲ ಟ್ರೈ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್ ಟು ದಿ ಬ್ರೌಸರಿಗೆ ಹೋಗೋಣ. ಏನು ಮಾಡೋಣ ಅಂತಂದರೆ ವಾಪಸ್ ಹೋಗ್ಬಿಟ್ಟು ಎಗೇನ್ ಇನ್ನೊಂದು ನೇಮ್ನ ಎಂಟರ್ ಮಾಡೋಣ. ಚೇತನ್ @example.com, ಪಾಸ್ವರ್ಡ್ ಕೊಡೋಣ. ಅದೇ ರೀತಿ ಫೋನ್ ನಂಬರು ಎಂಟರ್ ಮಾಡೋಣ. ಮೇಲ್, ಓಕೆನಾ, ರೈಟಿಂಗ್ ಹಾಗೆ ಕುಕಿಂಗ್, ಕಂಟ್ರಿ US ಕೊಡೋಣ. ಡೇಟ್ ಆಫ್ ಬರ್ತು ಓಕೆ ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ ಕೊಡೋಣ. ಓಕೆ, ಸೈನ್ ಇನ್ ಮಾಡ್ತೀನಿ. ಉಪ್ಸ್, ಏನೋ ವೆರಿ ಇಂಟ್ರೆಸ್ಟಿಂಗ್ ಎರರ್ ಬಂತು. ಡೇಟಾ ಟೂ ಲಾಂಗ್ ಫಾರ್ ದಿ ಕಾಲಮ್. ಓಕೆ, ಫೋನ್ ನಂಬರ್ ಜಾಸ್ತಿ ಕೊಟ್ಟಿದ್ದೀವಿ, ಮೋಸ್ಟ್ಲಿ ಅದಕ್ಕೋಸ್ಕರ ಬಂದಿರಬೇಕು. ಫೈನ್ ಮಾಡೋಣ ಅಂತಂದರೆ ಇಲ್ಲಿ ಫೋನ್ ನಂಬರ್ನ ಕಡಿಮೆ ಮಾಡೋಣ. ಓಕೆ, ಜಸ್ಟ್ 10 ಡಿಜಿಟ್ಸ್ನ ಕೊಡೋಣ. ಮೇ ಬಿ ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಲೆಟ್ಸ್ ಗೋ ಟು ದ ಡೇಟಾಬೇಸ್. ಓಕೆ, ಫೋನ್ ನಂಬರಿಗೆ ನಾನು ಜಸ್ಟ್ 10 ಅಂತ ಅಷ್ಟೇ ಕೊಟ್ಟಿದ್ದೆ ಸೈಜು, ಅದಕ್ಕೋಸ್ಕರ ಜಾಸ್ತಿ ಕೊಟ್ಟರೆ ನಮಗೆ ಡೇಟಾಬೇಸ್ ಎಕ್ಸೆಪ್ಷನ್ ಬರುತ್ತೆ. ಓಕೆನಾ, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಡೇಟಾಬೇಸ್ ಎಕ್ಸೆಪ್ಷನ್ಸ್ ಎಲ್ಲ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಫಾರ್ ನಾವು ಏನು ಮಾಡೋಣ, ಜಸ್ಟ್ ಸೈನ್ ಇನ್ ಮಾಡ್ತೀನಿ. ಅಗೈನ್ ಕಂಗ್ರ್ಯಾಚುಲೇಷನ್ ರಿಜಿಸ್ಟರ್ ಸಕ್ಸಸ್ಫುಲ್. ಓಕೆನಾ, ಡೇಟಾಬೇಸಲ್ಲಿ ಮತ್ತೆ ಸೆಲೆಕ್ಟ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋಣ. ಈ ರೀತಿ ಇನ್ನೊಂದು ರೆಕಾರ್ಡು ಸ್ಟೋರ್ ಆಗಿದೆ ಈ ಸಲ. ಓಕೆ, ಆಸಮ್.
ಸೊ ವಿಡಿಯೋದಲ್ಲಿ ಏನು ಕಲ್ತ್ವಿ ನಾವು ಯಾವ ರೀತಿ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು MySQL ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡಿದ್ಮೇಲೆ ಯಾವ ರೀತಿ ನಾವು JDBC APIನ ಯೂಸ್ ಮಾಡಿ ಯಾವ ರೀತಿ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೋದು. ಒಂದು ಹೊಸ ಲೇಯರ್ನ ಡಿಸ್ಕಸ್ ಮಾಡಿದ್ವಿ, DO ಲೇಯರ್ ಅಂತೇಳಿ, ಅದನ್ನು ರೆಪಾಸಿಟರಿ ಲೇಯರ್ ಅಂತಲೂ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಲೇಯರ್ ಅದು. ಅಲ್ಲಿ ಡೇಟಾಬೇಸ್ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಅದೇ ರೀತಿ ಕಂಟ್ರೋಲರ್ ಲೇಯರಿಂದ ಸರ್ವಿಸ್ ಲೇಯರಿಂದ ಡೇಟಾಬೇಸ್ ಲೇಯರ್ ಯಾವ ರೀತಿ ಡೇಟಾ ಪಾಸ್ ಆಗುತ್ತೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಷ್ಟೆಲ್ಲ ಆದಮೇಲೆ ನಾವು ಡೇಟಾಬೇಸಲ್ಲಿ ಫೈನಲ್ ಆಗಿ ಡೇಟಾ ಕೂಡ ಸ್ಟೋರ್ ಮಾಡಿದ್ವಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬಟ್ ಈ ವಿಡಿಯೋ ನಾವು ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ, ಅಂದರೆ ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಆ್ಯಸ್ ಆಫ್ ನಾವು ಏನಾಗ್ತಿದೆ ಅಂತಂದರೆ, ನಾವು ಏನೇ ವ್ಯಾಲ್ಯೂನ ಎಂಟ್ರ್ ಮಾಡ್ದೇ ಸೈನ್ ಇನ್ ಅಂತ ಕೊಟ್ಟಾಗ ಕೂಡ ನಮಗೆ ರೆಕಾರ್ಡು ಡೇಟಾಬೇಸಲ್ಲಿ ಸ್ಟೋರ್ ಆಗ್ತಿದೆ. ಓಕೆನಾ? ಸೊ ಅದನ್ನು ನಾವು ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ಈ ಥರ ಏನೋ ಎಕ್ಸೆಪ್ಷನ್ಸ್ ಎಲ್ಲ ಬರುತ್ತೆ. ಬಟ್ ನಾವೇನು ಮಾಡೋಣ ಅಂತಂದರೆ, ಯಾವ ರೀತಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಓಕೆನಾ? ಬಿಫೋರ್ ಸೈನ್ ಇನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಫಾರ್ಮಲ್ಲಿರೋ ವ್ಯಾಲ್ಯೂಸು ಫಿಲ್ ಆಗಿದೆಯೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡ್ಬೋದು, ಅದಕ್ಕೆ ನಾವು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ವ್ಯಾಲಿಡೇಷನ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬೋತ್ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ನು ಡಿಸ್ಕಸ್ ಮಾಡೋಣ, ಅದೇ ರೀತಿ ಸರ್ವರ್ ಸೈಡ್ ವ್ಯಾಲಿಡೇಷನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಅರ್ಥ ಆಗಿಲ್ಲ ಅಂತಂದರೆ ಮಲ್ಟಿಪಲ್ ಟೈಮ್ಸ್ ನೋಡಿರಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಓಕೆನಾ? ನೀವು JDBC ಟೆಂಪ್ಲೇಟ್, JDBC APIನ ಯೂಸ್ ಮಾಡಿ ಯಾವ ರೀತಿ ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಅದೇ ರೀತಿ ನಿಮಗೆ ಈ ಟೆಂಪ್ಲೇಟ್ನೆಲ್ಲ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋಸ್ ನೋಡಿರಿ. ಅದು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಟೆಂಪ್ಲೇಟ್ಸ್ನ ಡೌನ್ಲೋಡ್ ಮಾಡ್ಬೋದು. ಓಕೆನಾ? ಬೂಟ್ಸ್ಟ್ರ್ಯಾಪ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಸರ್ಚ್ ಮಾಡಿರಿ, ಬೂಟ್ಸ್ಟ್ರ್ಯಾಪ್ ಸ್ಟಾರ್ಟರ್ ಟೆಂಪ್ಲೇಟ್. ಸೊ ಇಲ್ಲಿ startbootstrap.com ಅಂತ ಇರುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಟೆಂಪ್ಲೇಟ್ನ ಇಂಟಿಗ್ರೇಟ್ ಮಾಡಬೇಕಾದ್ರೆ ಈ ವೆಬ್ಸೈಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ರಿಸೋರ್ಸಸ್ ಇರುತ್ತೆ, ಸ್ನಿಪೆಟ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಲಾಗಿನ್ ಸ್ನಿಪೆಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಯೂಸ್ ಮಾಡಿದ್ದೆ. ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ HTML, CSS ಕೋಡು, ರಿಸೋರ್ಸಸ್ ಎಲ್ಲ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಫಾರ್ಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಅದೇ ರೀತಿ ನಾವಿಲ್ಲಿ ಕ್ರಿಯೇಟ್ ಮಾಡಿರೋದು ಫ್ಲೋಟಿಂಗ್. ವಾಪಸ್ ನಮ್ಮ ಇದಕ್ಕೆ ಹೋಗೋಣ. ಇಲ್ಲಿ ನಾವೇನು ಕ್ರಿಯೇಟ್ ಮಾಡಿದೀವಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ನಾನು ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫುಲ್ ನೇಮ್ ಅನ್ನೋದು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದಕ್ಕೆ ಫ್ಲೋಟಿಂಗ್ ಟೆಕ್ಸ್ಟ್ ಬಾಕ್ಸಸ್ ಅಂತ ಕರಿತೀವಿ, ಫ್ಲೋಟಿಂಗ್ ಫಾರ್ಮ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದನ್ನೇನಾದರೂ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ Bootstrap 5 ಅಂತ ಸರ್ಚ್ ಮಾಡಿರಿ. ಸೊ ಅದು ಅಫಿಷಿಯಲ್ ಡಾಕ್ಯುಮೆಂಟೇಷನಿಗೆ ಹೋಗ್ಬಿಟ್ಟು ಫಾರ್ಮ್ ಅಂತ ಅಲ್ಲೊಂದು ಸೆಕ್ಷನ್ ಇದೆ, ಕ್ಲಿಕ್ ಮಾಡಿದ್ರಿ ಅಂತಂದರೆ ಫಾರ್ಮ್ ಕಂಟ್ರೋಲು, ರೇಂಜು, ಅದೇ ರೀತಿ ಫ್ಲೋಟಿಂಗ್ ಲೇಬಲ್ಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅವರು. ಈ ರೀತಿ ನಾವು ಫ್ಲೋಟಿಂಗ್ ಲೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಕ್ಲಿಕ್ ಮಾಡಿದರೆ ಆ ಇಮೇಲ್ ಅಡ್ರೆಸ್ ಮೇಲ್ ಹೋಗುತ್ತೆ. ಓಕೆನಾ? ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿರಿ, ಟ್ರೈ ಮಾಡಿರಿ ನೀವು ಕ್ರಿಯೇಟ್ ಮಾಡೋಕ್ಕೆ. ಸೊ ನಿಮಗೆ ಈಸಿ ಆಗುತ್ತೆ. ನೀವು ಕೂಡ ಏನು ಮಾಡಿ ಅಂತಂದರೆ, ಈಗ ನಾನು ರಿಜಿಸ್ಟರ್ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀನಿ, ನೀವೇನು ಮಾಡಿ ಅಂತಂದರೆ ಆಮೇಲೆ ಒಂದು ಲಾಗಿನ್ ಫಾರ್ಮ್ನ ಕ್ರಿಯೇಟ್ ಮಾಡಿ. ಲಾಗಿನ್ ಫಾರ್ಮ್ನ ಕ್ರಿಯೇಟ್ ಮಾಡಿದಾಗ ಯೂಸರ್ ನೇಮು, ಪಾಸ್ವರ್ಡ್ ಇರುತ್ತೆ. ಆ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ನ ಕ್ಯಾಪ್ಚರ್ ಮಾಡಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಿರಿ. ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿರಿ. JDBC APIನ ಯೂಸ್ ಮಾಡಿರಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ.